Lesson 7, The Girl Who Was Anne Frank, written by Louis D. Jong. ಲೆಸನ್ ಶುರು ಮಾಡೋಕ್ಕೆ ಮುಂಚೆ ನಮಗೆ ಹಿಟ್ಲರ್ ಬಗ್ಗೆ ತಿಳ್ಕೋಬೇಕು. ಅಡಾಲ್ಫ್ ಹಿಟ್ಲರ್ became a dictator in the year 1933 to 1945. He was very cruel, ತುಂಬ ಕ್ರೂಯಲ್ ಆಗಿದ್ದರು. he was very bad at attitude. ಅವ್ರಿಗೆ ಜ್ಯೂಸ್ ಅಂದರೆ ಆಗ್ತಿರ್ಲಿಲ್ಲ. ಜ್ಯೂಸ್ ಅನ್ನೋದು ಒಂದು ಕೈಂಡ್ ಆಫ್ ರೇಸ್ ಇನ್ ದ ವರ್ಲ್ಡ್. ದಿಸ್ ಸ್ಟೋರಿ ಹ್ಯಾಪನ್ ಡ್ಯೂರಿಂಗ್ ವರ್ಲ್ಡ್ ವಾರ್ ಟು ಅಲ್ಲಿ ಎರಡು ಪಾರ್ಟಿಗಳಿರುತ್ತೆ ಅಥವಾ ಎರಡು ಟೀಮ್ಸ್ ಇರುತ್ತೆ, ಆಕ್ಸಿಸ್ ಮತ್ತು ಆ್ಯಲೀಸ್ ಅಂತ. ಆಕ್ಸಿಸಲ್ಲಿ ಜರ್ಮನಿ, ಇಟಾಲಿ, ಜಪಾನ್, ಮತ್ತು ಆ್ಯಲೀಸಲ್ಲಿ ಫ್ರಾನ್ಸ್, ಬ್ರಿಟನ್, ಯುನೈಟೆಡ್ ಸ್ಟೇಟ್ಸ್, ರಷ್ಯಾ ಆರ್ ಯುನೈಟೆಡ್ ಸೋವಿಯತ್ and China. There will be war going, and in Germany it was ruled by Adolf Hitler. ಹಿಟ್ಲರ್ಗೆ ಜ್ಯೂಸ್ ಅನ್ನೋ ರೇಸ್ ಕಂಡ್ರೆ ಇಷ್ಟ ಇರಲ್ಲ. ಸೊ ಜ್ಯೂಸ್ ಯಾರೇ ಎಲ್ಲೇ ಸಿಕ್ಕಿದ್ರು ಅವ್ರನ್ನ ಕಿಲ್ ಮಾಡಬೇಕು ಅಥವಾ ಟಾರ್ಚರ್ ಮಾಡಬೇಕು ಅನ್ನೋದೊಂದೇ ಅಡಾಲ್ಫ್ ಹಿಟ್ಲರ್ದು ಪಾಲಿಸಿ ಆಗಿತ್ತು. ಅಡಾಲ್ಫ್ ಹಿಟ್ಲರ್ದು ಒಂದು ಪಾರ್ಟಿ ಇತ್ತು, ಆ ಪಾರ್ಟಿನ ನಾಜಿ ಪಾರ್ಟಿ ಅಂತ ಕರೀತಾರೆ. ಸೊ ಲೆಟ್ಸ್ ಬಿಗಿನ್ ದ ಲೆಸನ್. And how do you know that the human race is worth saving? An argumentative young student asked his professor. Once in a class, ಒಬ್ಬ ಸ್ಟೂಡೆಂಟ್ ಕೇಳ್ತಾನೆ, ಹ್ಯೂಮನ್ ರೇಸ್ನ ಸೇವ್ ಮಾಡಿ ಏನು ಉಪಯೋಗ ಇದೆ, ಅಥವಾ ಏನು ಉಪಯೋಗ ಇದೆ ಹ್ಯೂಮನ್ಸ್ನ ಸೇವ್ ಮಾಡಿದ್ರೆ, ಹ್ಯೂಮನ್ ಟ್ರೈಬ್ನ ಅಂತ ಒಬ್ಬ ಸ್ಟೂಡೆಂಟ್ ಅವ್ರ ಪ್ರೊಫೆಸರ್ಗೆ ಕೇಳ್ತಾನೆ. ಆವಾಗ ಪ್ರೊಫೆಸರ್ ಹೇಳ್ತಾನೆ, ಐ ಹ್ಯಾವ್ ರೆಡ್ ಆ್ಯನ್ ಫ್ರಾಂಕ್ಸ್ ಡೈರಿ. ನಾನು ಆ್ಯನ್ ಫ್ರಾಂಕ್ಸ್ ಡೈರಿ ಓದಿದ್ದೀನಿ ಅಂತ ಪ್ರೊಫೆಸರ್ ಹೇಳ್ತಾನೆ. How this diary of a teenage girl came to be written and saved is a story as dramatic as the diary itself. ಹೇಗೆ ಒಂದು ಟೀನೇಜ್ ಹುಡುಗಿ ಡೈರಿ ಬರೆದಿದ್ದಾಳೆ, ಅಷ್ಟೇ ಡ್ರಾಮ್ಯಾಟಿಕ್ ಆಗಿ ಆ ಡೈರಿ ಕೂಡ ಇದೆ. No one foresaw the tremendous impact that small book could have, not even her father, who had published after Anne's death in Nazi concentration camp. ಸೊ ಒನ್ ಟೀನೇಜ್ ಗರ್ಲ್ ಡೈರಿ ಬರೆದಿದ್ದಾಳೆ, ಆ ಡೈರಿಯಿಂದ ಇಷ್ಟೊಂದು ಚೇಂಜಸ್ ಆಗುತ್ತೆ ಅಂತ ಯಾರೂ ಕೂಡ ಯೋಚನೆ ಮಾಡಿರಲ್ಲ. ಈವನ್ ಅವ್ರ ಫಾದರ್ ಹ್ಯಾಡ್ ನೋ ಐಡಿಯಾ, ಅವರ ಫಾದರ್ ಕೂಡ ಗೊತ್ತಿರಲಿಲ್ಲ ಇಷ್ಟೊಂದು ಇಂಪ್ಯಾಕ್ಟ್ ಅಥವಾ ಇಷ್ಟೊಂದು ಚೇಂಜಸ್ ಬೀಳುತ್ತೆ ಸೊಸೈಟಿ ಮೇಲೆ ಅಂತ, ಓನ್ಲಿ ಬಿಕಾಸ್ ಆಫ್ ಅವರ್ ಡೈರಿ. ಆ್ಯಂಡ್ ಹೀ ಪಬ್ಲಿಷ್ಡ್ that diary, Annie ಬರ್ದಿರೋ ಡೈರಿನ he published after her death. Where she died ಅಂದರೆ in Nazis concentration camp. The diary of Anne Frank has now been published in 19 languages including German and has sold nearly 2 million copies. Made into a play by Francis Goodrich and Albert Hackett, it won the Pulitzer Prize for Drama, and in 1956 to 1957 season alone played in 20 different countries to 2 million people. In London it ran for nearly 6 months at Phoenix Theatre. 20th Century Fox turned it into a film. Anne Frank ಡೈರಿ 19 ಲ್ಯಾಂಗ್ವೇಜಸಲ್ಲಿ ಪಬ್ಲಿಷ್ ಆಗಿದೆ, ಇನ್ಕ್ಲೂಡಿಂಗ್ ಜರ್ಮನ್. ಆ 19 ಲ್ಯಾಂಗ್ವೇಜಸ್ಸಿಂದ ಪಬ್ಲಿಷ್ ಆಗಿರುವ ಬುಕ್ ಆಲ್ಮೋಸ್ಟ್ 2 million ಕಾಪೀಸ್ ಸೆಲ್ ಆಗಿದೆ ಅಥವಾ ಸೋಲ್ಡ್ ಆಗಿದೆ. ಪ್ಲೇ ಇಸ್ ನಥಿಂಗ್ ಬಟ್ ಡ್ರಾಮಾ. 2 people ಕಾಲ್ಡ್ ಫ್ರಾನ್ಸಿಸ್ ಗುಡ್ರಿಚ್ ಮತ್ತು ಆಲ್ಬರ್ಟ್ ಹ್ಯಾಕೆಟ್ ಅದನ್ನ ಡ್ರಾಮಾ ಮಾಡಿದ್ದಾರೆ. ದ ಸ್ಟೋರಿ ಬೇಸ್ಡ್ ಆನ್ ಹರ್ ಡೈರಿ. ಈ ಡ್ರಾಮಾಗೆ ಒಂದು ಅವಾರ್ಡ್ ಸಿಕ್ಕಿದೆ, ದಟ್ ಈಸ್ ಪುಲಿಟ್ಜರ್ ಪ್ರೈಸ್. ಈ ಡ್ರಾಮಾ 20 ಡಿಫ್ರೆಂಟ್ ಕಂಟ್ರೀಸಲ್ಲಿ ಶೋ ಕೊಟ್ಟಿದ್ದಾರೆ ಅಥವಾ ಪ್ಲೇ ಆಗಿದೆ. ಲಂಡನ್ನಲ್ಲಿ ದಿಸ್ ಡ್ರಾಮಾ 6 months ಪ್ಲೇ ಆಗಿದೆ ಇನ್ ಅ ಥಿಯೇಟರ್ ಕಾಲ್ಡ್ ಫಿನಿಕ್ಸ್ ಥಿಯೇಟರ್. 20th Century Fox ಪ್ರೊಡಕ್ಷನ್ ಅವರು ಮೂವಿ ಮಾಡಿದ್ದಾರೆ ಬೇಸ್ಡ್ ಆನ್ ದ ಡೈರಿ. To understand this amazing response, it is necessary first to understand the girl who was Anne Frank. ಇಷ್ಟೊಂದು ರೆಸ್ಪಾನ್ಸ್ ಹೇಗೆ ಸಿಕ್ತು, ಇಷ್ಟೊಂದು ಲ್ಯಾಂಗ್ವೇಜಸಲ್ಲಿ ಪಬ್ಲಿಷ್ ಆಗಿದೆ, ಪ್ಲೇ ಮಾಡಿದ್ದಾರೆ, ಮೂವಿ ಆಗಿದೆ ಅಂತ ಯಾಕೆ ಅಂದರೆ ವಿ ಶುಡ್ ನೋ ಅಬೌಟ್ ದ ಸ್ಟೋರಿ ಆಫ್ ದ ಗರ್ಲ್ ಆ್ಯನ್ ಫ್ರ್ಯಾಂಕ್.
When Hitler came to power, Otto Frank was a banker living in Germany. He had married in 1925. In 1926, his first daughter, Margot, was born. 3 years later, his second, Anneliese Marie. She was usually called Anne, sometimes Tender One. ಹಿಟ್ಲರ್ ರೂಲಿಂಗ್ ಪವರ್ಗೆ ಬಂದಾಗ ಓಟೋ ಫ್ರಾಂಕ್ ಅನ್ನೋ ಒಬ್ಬ ಪರ್ಸನ್ ಬ್ಯಾಂಕರ್ ಆಗಿರ್ತಾನೆ ಇನ್ ಜರ್ಮನಿ. ಹಿ ವಾಸ್ ಮ್ಯಾರಿಡ್ ಇನ್ ದ ಇಯರ್ 1925. 1926 ಅವ್ರಿಗೆ ಫಸ್ಟ್ ಡಾಟರ್ ಮ್ಯಾಗೋಟ್ ವಾಸ್ ಬಾರ್ನ್. 3 years ಆದಮೇಲೆ ಆ್ಯನ್ಲಿಸ್ ಮ್ಯಾರಿ ಆರ್ ಆ್ಯನ್ ಶಿ ವಾಸ್ ಬಾರ್ನ್. ಶಿ ವಾಸ್ ಅ ಟೆಂಡರ್ ಒನ್ ಅಂದರೆ ಶಿ ವಾಸ್ ವೆರಿ ಸಾಫ್ಟ್. In the autumn of 1933, when Hitler was issuing one anti-Jewish decree after another, Otto Frank decided to emigrate to hospitable Netherlands. He started a small firm in Amsterdam. Shortly before the outbreak of the war, he took in a partner, Mr. Van Dan, a fellow refugee. Mostly they traded in spice. Business was often slow. Once Otto Frank was forced to ask his small staff to accept a temporary cut in their modest wages. No one left. They all liked his warm personality. They admired his courage and the evident care he took to give his two girls a good education. 1933 ಏನಾಗುತ್ತೆ, ಹಿಟ್ಲರ್ಗೆ ಜ್ಯೂಸ್ ಅಂದರೆ ಆಗ್ತಿರ್ಲಿಲ್ಲ. ಆದ್ದರಿಂದ ಕಂಟಿನ್ಯೂಸ್ ಆಗಿ ಒನ್ ಆಫ್ಟರ್ ಅದರ್ ಜ್ಯೂಸ್ಗೆ ಪ್ರಾಬ್ಲಮ್ ಆಗಾಗೆ ಒಂದು ಆರ್ಡರ್ನ ಪಾಸ್ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಆಟೋ ಫ್ರಾಂಕಿಗೆ ಭಯ ಆಗುತ್ತೆ, ಬಿಕಾಸ್ ಹಿ ವಾಸ್ ಅ ಜೂಯಿಶ್. So what he did, he went to other place called Netherlands. From Amsterdam he went to the place called Netherlands. Before Amsterdam, what he was a banker, he started a small firm ಅಂದರೆ ಒಂದು ಸ್ಮಾಲ್ ಬಿಸ್ನೆಸ್. ಏನದು ಬಿಸ್ನೆಸ್ ಅಂದರೆ he traded a spices with another person. ಅವರು ಸ್ಪೈಸಸ್ ಟ್ರೇಡ್ ಮಾಡ್ತಿದ್ರು, ಅವ್ರಿಗೆ ಇನ್ನೊಂದು ಪಾರ್ಟ್ನರ್ ಇದ್ದರು. his name is ಮಿಸ್ಟರ್ ವ್ಯಾನ್ ಡ್ಯಾನ್. ಸೊ ಓಟೋ ಫ್ರಾಂಕ್ ಮತ್ತು ಮಿಸ್ಟರ್ ವ್ಯಾನ್ ಡ್ಯಾನ್ ಬಿಸ್ನೆಸ್ ಶುರು ಮಾಡಿರ್ತಾರೆ ಸ್ಪೈಸಸಲ್ಲಿ. ಬಟ್ ಅದೇ ಟೈಮಲ್ಲಿ ಏನಾಗುತ್ತೆ, ವಾರ್ ಆಗುತ್ತೆ. ಆದ್ದರಿಂದ ಅವರು ಆಮ್ಸ್ಟರ್ಡ್ಯಾಮಿಂದ ನೆದರ್ಲ್ಯಾಂಡ್ಸ್ಗೆ ಶಿಫ್ಟ್ ಆಗ್ತಾರೆ. ಈ ಸಿಚುಯೇಷನಲ್ಲಿ ಹಿ ವಾಸ್ ರನ್ನಿಂಗ್ ಶಾರ್ಟೇಜ್ ಆಫ್ ಮನಿ. ಆವಾಗ ಹಿ ಆಸ್ಕ್ ಹಿಸ್ ಸ್ಟಾಫ್, ಅವನ ಜೊತೆ ಅವ್ರ ಕೆಳಗಡೆ ಕೆಲಸ ಮಾಡೋನಿಗೆ ಹೇಳ್ತಾನೆ ದಟ್ ಐ ವಿಲ್ ಕಟ್ ಲಿಟಲ್ ಆಫ್ ಯೋರ್ ವೇಜಸ್. ಸೊ ಆದ್ದರಿಂದ ಅಲ್ಲಿ ವರ್ಕ್ ಮಾಡೋ ಸ್ಟಾಫು ಕೋಪ ಮಾಡ್ಕೊಳ್ದೆ ದೇ ವಿಲ್ ಸೇ ಎಸ್ ವಿ ವಿಲ್ ಕಂಟಿನ್ಯೂ ಟು ವರ್ಕ್ ವಿತ್ ಯು. ಇದರ್ಥ ಏನು ಅಂದರೆ ಓಟೋ ಫ್ರಾಂಕ್ ವಾಸ್ ವೆರಿ ಗುಡ್ ಪರ್ಸನ್. ಹಿ ಹ್ಯಾಡ್ ಅ ವಾರ್ಮ್ ಪರ್ಸನಾಲಿಟಿ. ಹಿ ಆಲ್ಸೋ was a good father. He took very good care of his two daughters and gave them a good education. As a pupil, Anne was not particularly brilliant. Most people believed with her parents that Margot, her elder sister, was more promising. Annie was chiefly remarkable for early interest she took in other people. She was emotional and strong-willed, a real problem child. Her father once told me, a great talker and fond of nice clothes, life in town, where she was usually surrounded by chattering crowd of girlfriends, suited her exactly. This was lucky fact because Frank family could have only rarely afford a holiday, nor did they own a car. As a small kid, Annie was not a brilliant child. Annie was not brilliant. ತುಂಬ ಜನ ಅಂದ್ಕೊಂಡಿರ್ತಾರೆ, ಇಟ್ಸ್ ಅ ಕಾಮನ್ ಥಿಂಗ್ ಇನ್ ಅ ಸೊಸೈಟಿ, ದೇ ಸ್ಪೀಕ್. ಸೊ ದೋಸ್ ಪೀಪಲ್ ಹ್ಯಾಡ್ ಥಾಟ್ ದಟ್ ಆ್ಯನೀಸ್ ಸಿಸ್ಟರ್ ಇಸ್ ಪ್ರಾಮಿಸಿಂಗ್, ಅಂದರೆ ಶಿ ವಿಲ್ ಶೈನ್ ದ್ಯಾನ್ ದ ಆ್ಯನ್. ಸೊ ಆ್ಯನ್ ವಾಸ್ ವೆರಿ ಎಮೋಷ್ನಲ್ ಆ್ಯಂಡ್ ಸ್ಟ್ರಾಂಗ್ ವಿಲ್ಡ್. ಶಿ ವಾಸ್ ಎಮೋಷ್ನಲ್ ಬಟ್ ಶಿ ವಾಸ್ ಸ್ಟ್ರಾಂಗ್ ವಿಲ್. ತುಂಬ ವಿಲ್ಲಿಂಗ್ ಪವರ್ ಇರುತ್ತೆ. ಈಗ ಮಾಡ್ತೀನಿ ಅಂದರೆ ಮಾಡ್ತೀನಿ, ದ್ಯಾಟ್ ವಾಸ್ ನೋನ್ ಆಸ್ ವಿಲ್. ವಾಟ್ ಐ ಥಿಂಕ್ ಐ ವಿಲ್ ಡೂ ದಟ್ ಇಸ್ ನೋನ್ ಆಸ್ ವಿಲ್. ಆ್ಯಂಡ್ ಶಿ ಈಸ್ ಅ ರಿಯಲ್ ಪ್ರಾಬ್ಲಮ್ ಚೈಲ್ಡ್, ವಿಚ್ ಮೀನ್ಸ್ ಶಿ ವಾಸ್ ಅ ನಾಟಿ ಗರ್ಲ್ ಆ್ಯಂಡ್ ಶಿ ವಾಸ್ ಅ ಟಾಕಟಿವ್. ಆ್ಯಂಡ್ ವೆನ್ ಎವರ್ she is free,
ಶಿ ಯೂಸ್ ಟು ಚಾಟ್ ವಿತ್ ಅವರ್ ಫ್ರೆಂಡ್ಸ್. ಐದರ್ ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ತಾರೆ ಆ್ಯನ್, ಅಥವಾ ಮಿರರ್ ಮುಂದೆ ನಿಂತ್ಕೊಂಡು ರೆಡಿ ಆಗ್ತಾಳೆ. ದಿಸ್ ವಾಸ್ ದ ಓನ್ಲಿ ಟೂ ಥಿಂಗ್ಸ್ ಶಿ ಯೂಸ್ ಟು ಡೂ ಆ್ಯನ್. ಸೊ now the family is in Netherlands. ಸೊ her father is saying that ನೆದರ್ಲ್ಯಾಂಡ್ಸ್ ಬಂದಿರೋದು somewhat lucky because ನಮಗೆ ಹಾಲಿಡೇ ಹೋಗೋಕ್ಕೆ, ವೆಕೇಷನ್ಗೆ ಹೋಗೋಕ್ಕೆ ಆಗ್ತಿರಲಿಲ್ಲ. ಸೊ ಇಟ್ಸ್ somewhat lucky and even we didn't have a car to go for an vacation ಅಂತ. And father is seeing something good even at bad. They are already in some other place, but loss allidare business, but still he is happy that he got some time to spend with his family. When the Nazis invaded Netherlands in May 1940, Franks were trapped. Earlier than most Jews in Amsterdam, Otto Frank realized that the time might come when he and his family would have to go into hiding. He decided to hide his own business office, which faced one of Amsterdam's tree-lined canals. A few derelict rooms on the upper floors, called annex, were secretly prepared to house both the Frank and Van Daan families. 1940 ನ್ಯಾಝೀಸು ನೆದರ್ಲ್ಯಾಂಡ್ಸ್ ಕೂಡ ಇನ್ವೇಡ್ ಅಂದರೆ ಅಟ್ಯಾಕ್ ಮಾಡ್ತಾರೆ. ಆವಾಗ ಫ್ರ್ಯಾಂಕ್ ಅವ್ರಿಗೆ ಇಟ್ಸ್ ಮೀನ್ಸ್ ಅವ್ರಿಗೆ ಆಚೆ ಹೋಗೋಕ್ಕಾಗಲ್ಲ, ದೇವರ್ ಕ್ಯಾಪ್ಚರ್ ಆಗೋಗಿರುತ್ತೆ. ಇದಕ್ಕೆ ಮುಂಚೆ ಏನಾಗಿರುತ್ತೆ ಅಂದರೆ ಆಮ್ಸ್ಟರ್ಡಮಲ್ಲಿ ಬೇರೆ ಜೂಯಿಷ್ ಇರ್ತಾರಲ್ಲ, ಅವ್ರನ್ನೆಲ್ಲ ಕ್ಯಾಪ್ಚರ್ ಮಾಡಿ ದೇ ವುಡ್ ಹ್ಯಾವ್ ಪುಟ್ ಇನ್ ಟು ಅ ಕ್ಯಾಪ್ಟಿವ್ ಪ್ಲೇಸ್ ಅಥವಾ ಜೈಲ್ ಥರ ಕ್ಯಾಪ್ಟಿವ್ ಪ್ಲೇಸ್ಗಳಲ್ಲಿ ಹಾಕ್ಬಿಟ್ಟು ದೇ ವಿಲ್ ಗಿವ್ ಟಾರ್ಚರ್. ಸೊ ಓಟೋ ಫ್ರ್ಯಾಂಕಿಗೆ ಅನಿಸಿರುತ್ತೆ, ನನಗೂ ಅದೇ ಸಿಚುವೇಶನ್ ಬರ್ಬೋದು ಅಂತ ಅಂದ್ಕೊಂಡು ಓಟೋ ಫ್ರ್ಯಾಂಕ್ ಫ್ಯಾಮಿಲಿ ಏನು ಮಾಡ್ತಾರೆ, ದೇ ವಿಲ್ ಹೈಡ್ ದೆಮ್ ಸೆಲ್ಫ್. ಹಿ ಡಿಸೈಡ್ ಎಲ್ಲಿ ಅಂದರೆ ಹಿ ಹ್ಯಾಡ್ ಅ ಬಿಸ್ನೆಸ್ ಆಫೀಸ್. ಒಂದು ಪ್ಲೇಸ್ ಟ್ರೀ ಲೈನ್ಡ್ ಕೆನಾಲ್ಸ್ ಅಂದರೆ ಒಂದು ಆಫೀಸ್ ಮುಂದೆ ಕೆನಾಲ್ ಇರುತ್ತೆ. ಕೆನಾಲ್ ಇಸ್ ನಥಿಂಗ್ ಬಟ್ ಅ ವಾಟರ್ ಫ್ಲೋನ್ ಪ್ಲೇಸ್, ಟ್ರೀಸ್ ಇರುತ್ತೆ. ಆ ಬಿಲ್ಡಿಂಗಲ್ಲಿ ಹಿ ವಿಲ್ ಟೇಕ್ ಶೆಲ್ಟರ್ ಸೀಕ್ರೆಟ್ಲಿ. ಆ ಬಿಲ್ಡಿಂಗ್ ಹೇಗಿತ್ತು ಅಂದರೆ ಇಟ್ ಹ್ಯಾಡ್ ಡಿರೆಲಿಕ್ಟ್ ರೂಮ್ಸ್, ಅಂದರೆ ನಾಟ್ ಇನ್ ಗುಡ್ ಕಂಡೀಷನ್ ರೂಮ್ಸ್, ಬಿದೋಗೋ ರೂಮ್ ಥರ ಅನ್ಕೋಬೋದು. ಸೊ ಅಂಥ ರೂಮ್ಸಲ್ಲಿ ದೇ ಟುಕ್ ದೇರ್ ಸೀಕ್ರೆಟ್ ಶೆಲ್ಟರ್. ಆ ಬಿಲ್ಡಿಂಗ್ ಹೆಸರು ಏನಂತ ಕರೀತಾರೆ, ಆ್ಯನೆಕ್ಸ್. ಈ ಬಿಲ್ಡಿಂಗಲ್ಲಿ ನಾಟ್ ಓನ್ಲಿ ಫ್ರ್ಯಾಂಕ್, ಈವನ್ ಹಿಸ್ ಪಾರ್ಟ್ನರ್ ವ್ಯಾನ್ ಡ್ಯಾನ್ ಫ್ಯಾಮಿಲಿ ಕೂಡ ಇರುತ್ತೆ. Early in July 1942, Margot Frank was called up for deportation, but she did not go. Straight away, Franks moved into their hiding place, and the Van Daans followed shortly afterwards. 4 months later, they took into the camp lodgings another Jew, a dentist. 1942 ಮಾರ್ಗೊಟ್ ಫ್ರ್ಯಾಂಕ್ಗೆ ಹೇಳಿರ್ತಾರೆ ಟು ಲೀವ್ ದ ಕಂಟ್ರಿ, ಬಟ್ ಅವ್ರ ಫ್ಯಾಮಿಲಿಯವ್ರು ಏನು ಮಾಡ್ತಾರೆ, ಇನ್ಸ್ಟೆಡ್ ಆಫ್ ಗೋಯಿಂಗ್ ದೇ ಹೈಡ್ ದೆಮ್ಸೆಲ್ಫ್. ಆ ಹೈಡಿಂಗ್ ಪ್ಲೇಸ್ಗೆ ಮತ್ತೆ ವ್ಯಾನ್ ಡ್ಯಾನ್ಸ್ ಫಾಲೋ ಮಾಡ್ತಾನೆ. ಈವನ್ ಹಿ ವಿಲ್ ಕಮ್ ಟು ದ ಪ್ಲೇಸ್. ಸ್ವಲ್ಪ ಮಂತ್ಸ್ ಆದಮೇಲೆ ದೇರ್ ಈಸ್ ಅನದರ್ ಪರ್ಸನ್ ಕಾಲ್ಡ್ ಅ ಡೆಂಟಿಸ್ಟ್. ಹಿ ಈಸ್ ಆಲ್ಸೋ ಜೂ ಹೂ ವಿಲ್ come and take shelter in annex. Songbird in hiding. There were 8 hunted people. Any sound, any light might betray their presence. A teenage link with outside was provided by the radio by 4 courageous members of Otto Frank staff, 2 of them typists who in secret brought food, magazines, books. The only other company they had was cat. ಹೇಗಿರುತ್ತೆ ಈ ಪ್ಲೇಸಸ್ ಅಂದರೆ ದೇ ಹ್ಯಾಡ್ ನೋ ಕನೆಕ್ಷನ್ ಟು ದ ವರ್ಲ್ಡ್, ಬಿಕಾಸ್ ಅವ್ರು ಆಚೆ ಹೋದರೆ ದೇರ್ ಆರ್ ದ ಚಾನ್ಸಸ್ ದಟ್ ನಾಝೀಸ್ ಮೈಟ್ ಅಟ್ಯಾಕ್ ದಮ್. ಸೊ ಅವ್ರ ಪ್ರೆಸೆನ್ಸ್ ಬರೀ ಆ 4 ವಾಲ್ಸಲ್ಲೇ ಇರುತ್ತೆ, ದಟ್ ಈಸ್ ಆ್ಯನೆಕ್ಸಲ್ಲೇ ಇರುತ್ತೆ. ಅವ್ರಿಗೇನೇ ಆಚೆ ವಿಷಯ ಗೊತ್ತಾಗಬೇಕು ಅಂದರೆ ರೇಡಿಯೋ ಮೂಲಕ ತಿಳ್ಕೊತಿದ್ರು. ಸೌಂಡ್ ಬರೋ ಹಾಗಿಲ್ಲ, ಲೈಟ್ ಹಾಕೋ ಹಾಗಿಲ್ಲ, ಬಿಕಾಸ್ ಸೌಂಡ್ ಆ್ಯಂಡ್ ಲೈಟ್ ವಿಲ್ ಬಿ ಅ ಪ್ರಾಬ್ಲಮ್. ಸೌಂಡ್ ಅಥವಾ ಲೈಟ್ ನೋಡಿ ಅಗೇನ್ ನಾಝಿ ಕುಡ್ ಅಟ್ಯಾಕ್ ದೆಮ್. ಅವ್ರಿಗೆ ಫುಡ್, ಬುಕ್ಸ್, ಮ್ಯಾಗ್ಝಿನ್ಸ್ ಎಲ್ಲ ಬರ್ತಿದ್ದು. ಓಟೋ ಫ್ರ್ಯಾಂಕ್ ಸ್ಟಾಫ್ ಒಬ್ರು ಇರ್ತಾರೆ, ಟೈಪಿಸ್ಟ್. ಟೂ ಟೈಪಿಸ್ಟ್ ಇರ್ತಾರೆ. ಸೊ ದೀಸ್ 2 ಟೈಪಿಸ್ಟ್ ಅವ್ರಿಗೆ ಫುಡ್, ಮ್ಯಾಗ್ಝಿನ್ಸ್ ಮತ್ತು ಬುಕ್ಸ್ನ ತಂದುಕೊಡ್ತಿರ್ತಾರೆ. ಇಷ್ಟು ಜನ ಬಿಟ್ಟು ಅವ್ರಿಗೆ ಕಂಪ್ನಿ ಇದ್ದಿದ್ದು ಒಂದೇ ಒಂದು, ದಟ್ ಈಸ್ ದೇರ್ ಕ್ಯಾಟ್. While in hiding,
Anne decided to continue a diary which her parents had given her on her 13th birthday. She described life in the annex with all these inevitable tensions and quarrels, but she created first and foremost a wonderfully delicate record of adolescence, sketching with complete honesty a young girl's thoughts and feelings, her longing and loneliness. I feel like a songbird whose wings have been brutally torn out and who is flying in utter darkness against the bars of its own cage. She wrote when she had been isolated from the outside world for nearly 16 months. 2 months later, she had fulfilled every page of the diary, a small book bound in the tartan cloth, and one of the typist, Mipe, gave her ordinary exercise book. Later, she used Maggot's chemistry exercise book. When they were trapped, when they were ಸೀಕ್ರೆಟ್ಲಿ ಹೈಡ್ ಆಗಿರ್ಬೇಕಾದ್ರೆ ಆ್ಯನ್ಗೆ ಒಂದು ಡೈರಿ ಕೊಟ್ಟಿರ್ತಾರೆ ಅವ್ರ ಪೇರೆಂಟ್ಸ್ ಫಾರ್ ಅವರ್ 13th ಬರ್ಡೇ. ಸೊ ಆ ಡೈರಿಲಿ ಏನು ಮಾಡೋಕ್ಕೆ ಶುರು ಮಾಡ್ತಾಳೆ ಅಂದರೆ ಶಿ ರೈಟ್ಸ್ ಅ ಹೆಡ್ಡಿಂಗ್ ಕಾಲ್ಡ್ ಲೈಫ್ ಇನ್ ಆ್ಯನೆಕ್ಸ್. ಅವಳಿಗೆ ಅಷ್ಟೊಂದು ಪ್ರಾಬ್ಲಮ್ಸ್ ಇದ್ದರು, ಟೆನ್ಷನ್ಸ್ ಇದ್ದರು, ಜಗಳಗಳಿದ್ರು ಶಿ ರೈಟ್ ದ ಬುಕ್ ಹೆಡ್ಡಿಂಗ್ ಆಸ್ ಲೈಫ್ ಇನ್ ಆ್ಯನೆಕ್ಸ್. ಈ ಬುಕ್ಕಲ್ಲಿ ವಾಟ್ ಆ್ಯಂಡ್ ಆಲ್ ಶಿ ಹ್ಯಾಸ್ ಸೆಡ್ ಅಂದರೆ ಅಬೌಟ್ ಅಡೋಲಸೆನ್ಸ್, ದಟ್ ಈಸ್ ದ ಟೀನೇಜ್ ಏಜ್, ಸ್ಕೆಚಿಂಗ್ ದ ಆನೆಸ್ಟಿ, ಫುಲ್ ಆನೆಸ್ಟಾಗಿ ಹೇಳಿದಾಳೆ ದಟ್ ಅಬೌಟ್ ಅದರ್ ಥಾಟ್ಸ್, ಅವರ್ ಫೀಲಿಂಗ್ಸ್. ಲಾಂಗಿಂಗ್ ಇಸ್ ನಥಿಂಗ್ ಬಟ್ ಆಸೆ, ಡಿಸೈರ್ಗೆ ಲಾಂಗಿಂಗ್ ಅಂತೀವಿ. ಲೋನ್ಲಿನೆಸ್ ಅಬೌಟ್ ಶಿ ವಾಸ್ ಅಲೋನ್, ಶಿ ಹ್ಯಾಡ್ ನೋ ಫ್ರೆಂಡ್ಸ್, ಯಾವ ಫ್ರೆಂಡ್ಸ್ ಇರಲ್ಲ ಎಕ್ಸೆಪ್ಟ್ ಅವರ್ ಸಿಸ್ಟರ್ ಆ್ಯಂಡ್ ದ ಫ್ಯಾಮಿಲಿ ಆಫ್ ವ್ಯಾನ್ ಡ್ಯಾನ್. ಸೊ ಶಿ ವಾಸ್ ಅವರ್ ಲೋನ್ಲಿನೆಸ್, ಅವರ್ ಡಿಸೈರ್ಸ್ ಬಗ್ಗೆ ಶಿ ಹ್ಯಾಸ್ ರಿಟನ್ ಇನ್ ಅವರ್ ಬುಕ್. She feel like a bird whose wings have been brutally torn. Can you imagine? A birdಗೆ ವಿಂಗ್ಸೇ ಮುಖ್ಯ ಬಿಕಾಸ್ ಟು ಫ್ಲೈ. ಆ ವಿಂಗ್ಸ್ ಇಲ್ಲ ಅಂದರೆ ವಾಟ್ಸ್ ದ ಯೂಸ್ ಆಫ್ ದ ಬರ್ಡ್? ಇಟ್ ಈಸ್ ಹರ್ ಸಿಚುಯೇಷನ್, ಬಟ್ ಶಿ ಈಸ್ ಟ್ರೈಂಗ್ ಟು ಫ್ಲೈ ಇನ್ ದಟ್ ಡಾರ್ಕ್ನೆಸ್ ಇನ್ ಅವರ್ ಓನ್ ಕೇಜ್. ಅವಳ ಕೇಜಲ್ಲೇ ಶಿ ಈಸ್ ಟ್ರೈಂಗ್ ಟು ಫ್ಲೈ, ಶಿ ಈಸ್ ಟ್ರೈಂಗ್ ಟು ಎಂಜಾಯ್ ವಾಟ್ ಎವರ್ ಶಿ ಹ್ಯಾಸ್ ಈವನ್ ಇನ್ ದಟ್ ಡಾರ್ಕ್ನೆಸ್. ಅವಳಿಗಿರೋಷ್ಟರಲ್ಲೇ ಶಿ ಈಸ್ ಟ್ರೈಂಗ್ ಟು ಬಿ ಚಿಯರ್ಫುಲ್. 16 months ಶಿ ಹ್ಯಾಸ್ ಬೀನ್ ಐಸೋಲೇಟೆಡ್, ಅಂದರೆ 16 months ಫ್ರ್ಯಾಂಕ್ಸ್ ಫ್ಯಾಮ್ಲಿಗೆ ಆಚೆ ಹೋಗೋಕ್ಕೆ ಆಗಿಲ್ಲ ಆ ಬಿಲ್ಡಿಂಗಿಂದ. ಶಿ ಫಿಲ್ಡ್ ಎವ್ರಿ ಪೇಜ್ ಆಫ್ ದ ಡೈರಿ. ಅವಳಿಗೆ ಸಿಕ್ಕಿರೋ ಗಿಫ್ಟ್ 13th ಬರ್ಡೇ ಗಿಫ್ಟ್ ಡೈರಿಲಿ ಎವ್ರಿ ಪೇಜ್ ಫಿಲ್ ಆಗಿರುತ್ತೆ. ಆ ಬುಕ್ ಹೇಗಿತ್ತು ಅಂದರೆ ಟಾಟನ್ ಬುಕ್. ಟಾಟನ್ ಕ್ಲಾತ್ ಇಸ್ ನಥಿಂಗ್ ಬಟ್ ಚೆಕ್ಸ್ ಆರ್ ಲೈನ್ಸ್ ಇರುತ್ತೆ ಕ್ಲಾತ್ ಮೇಲೆ, ಯು ಕ್ಯಾನ್ ಸಿ ಇನ್ ದ ಪಿಕ್ಚರ್. ಸೊ ಆ ಬುಕ್ ಲೈಕ್ ಪೇಜಸ್ ಎಲ್ಲ ಫಿಲ್ ಆದಮೇಲೆ ಹರ್ ಫಾದರ್ಸ್ ಟೈಪಿಸ್ಟ್ ಕಾಲ್ಡ್ ಮೀಪ್, ಶಿ ಗೇವ್ ಅನದರ್ ಬುಕ್ ಫಾರ್ ಹರ್, ಎಕ್ಸಸೈಸ್ ಬುಕ್, ನಾರ್ಮಲ್ ಎಕ್ಸಸೈಸ್ ಬುಕ್ ಇರುತ್ತಲ್ಲ ಆ ಬುಕ್ನ ಶಿ ವಿಲ್ ಗಿಫ್ಟ್ ಹರ್. ಅದು ಕೂಡ ಫಿಲ್ ಆಗೋಗುತ್ತೆ. ದೆನ್ ಶಿ ಯೂಸ್ಡ್ ಮ್ಯಾಗಟ್ಸ್ ಕೆಮಿಸ್ಟ್ರಿ ಎಕ್ಸಸೈಸ್ ಬುಕ್. ಕೆಮಿಸ್ಟ್ರಿದೊಂದು ಬುಕ್ ಇರುತ್ತೆ ಆ್ಯನ್ ಸಿಸ್ಟರ್ದು ಕೆಮಿಸ್ಟ್ರಿ ಬುಕ್ಕಲ್ಲಿ ಶಿ ವಿಲ್ ಸ್ಟಾರ್ಟ್ ರೈಟಿಂಗ್ ಅರ್ ಡೇ ಟು ಡೇ ಈವೆಂಟ್ಸ್. ಲೈಫಲ್ಲಿ ಏನೇನು ಆಗ್ತಿದೆ ಅದೆಲ್ಲ ಶಿ ವಿಲ್ ಮೇಕ್ ಅ ನೋಟ್ಸ್ ಇನ್ ಅ ಬುಕ್. Her diary reveals the trust she puts in a wise father, her grief because, as she feels it, a mother does not understand her, the ecstasy of a first rapturous kiss exchanged with Van Dan's 17-year-old son, finally flowering personality eager to face life with adult courage and mature self-insight. In her diary, she had said about her father that her father is wise. She was not happy with her mother because her ಅಮ್ಮಂಗೆ ಏನೂ ಅರ್ಥ ಆಗ್ತಿಲ್ಲ ವಾಟ್ ಶಿ ಈಸ್ ಅಂಡರ್ ಗೋಯಿಂಗ್ ಅಂತ. ಸೊ ಶಿ ಹ್ಯಾಡ್ ಅ ಗ್ರೀಫ್, ಅ ಸ್ಯಾಡ್ ಫೀಲಿಂಗ್ ಅಬೌಟ್ ಹರ್ ಮದರ್. ಅಮ್ಮ ಬಗ್ಗೆ ಶಿ ವಾಸ್ ನಾಟ್ happy with respect to her mother. Also she says about all her first love story with ವ್ಯಾನ್ ಡ್ಯಾನ್ಸ್ 17-year-old son. ವ್ಯಾನ್ ಡ್ಯಾನ್ಸ್ಗೆ ಒಬ್ಬ ಮಗ ಇರ್ತಾನೆ, ಹಿ ವಾಸ್ 17 year
old. Also she had said about the courage, ಅಡಲ್ಟ್ ಕರೇಜ್, ಹೇಗೆ ಫೇಸ್ ಮಾಡಬೇಕು ನ್ಯಾಝಿನ ಅಥವಾ ಸಿಚುಯೇಷನ್ನ ಅನ್ನೋದನ್ನ ಶಿ ಹ್ಯಾಸ್ ಲರ್ನ್ಡ್ ಆರ್ ಶಿ ಹ್ಯಾಸ್ ರಿಟನ್ ಇನ್ ಅವರ್ ಬುಕ್. ಆನ್ ಅ ಸ್ಲಿಪ್ of paper and wrote fake names which she intended to use in case of publication. For the time the diary was her own secret which she wanted to keep from everyone, especially from the grumpy dentist with whom she had to share her tiny room. Her father allowed her to put her diaries in his briefcase. ಆ್ಯನಿ ಏನು ಮಾಡಿರ್ತಾರೆ, ಒಂದು ಸ್ಲಿಪ್ ಅಥವಾ ಒಂದು ಸ್ಮಾಲ್ ಪೇಪರಲ್ಲಿ ಫೇಕ್ ನೇಮ್ಸ್ ಬರೆದಿರ್ತಾರೆ. ಯಾಕೆ ಅಂದರೆ ಶೀ ಥಾಟ್ ದ್ಯಾಟ್ ಮುಂದೆ ಯಾವಾಗಲಾದ್ರು ಆ ಬುಕ್ ಪಬ್ಲಿಕೇಷನ್ಗಾದರೆ ಅಥವಾ ಪಬ್ಲಿಕೇಷನ್ ಕೊಟ್ಟರೆ ಇನ್ಸ್ಟೆಡ್ ಆಫ್ ರೈಟಿಂಗ್ ದರ್ ನ್ಯೂ ಒರಿಜಿನಲ್ ನೇಮ್ ದೇ ಹ್ಯಾವ್ ಟು ರೈಟ್ ದ ಡ್ಯೂಪ್ಲಿಕೇಟ್ ಆರ್ ಫೇಕ್ ನೇಮ್ಸ್ನ, ಇದೇ ಫೇಕ್ ನೇಮ್ಸ್ನ ಯೂಸ್ ಮಾಡಿ ಅಂತ ಶಿ ಹ್ಯಾಡ್ ರಿಟನ್ ಆನ್ ಒನ್ ಪೇಪರ್. ಆ ಡೈರಿ ಬಗ್ಗೆ ಯಾರಿಗೂ ಗೊತ್ತಿರಲ್ಲ, ಅವ್ರು ಯಾರಿಗೂ ತೋರಿಸೋ ಆಗಿರಲ್ಲ, ಎಸ್ಪೆಷಲಿ ಫ್ರಮ್ ದ ಗ್ರಂಪಿ ಡೆಂಟಿಸ್ಟ್, ಶಾರ್ಟ್ ಟೆಂಪರ್ಡ್ ಡೆಂಟಿಸ್ಟ್. ಯಾಕೆ ಈ ಡೆಂಟಿಸ್ಟ್ ಕಂಡ್ರೆ ಆಗ್ತಿಲ್ಲ ಅಂದರೆ ಶಿ ಹ್ಯಾಡ್ ಟು ಶೇರ್ ಅ ಟೈನಿ ಬೆಡ್ ರೂಮ್ ಬಿಕಾಸ್ ದೇ ಹ್ಯಾಡ್ ಆಲ್ರೆಡಿ ಇನ್ ಆ್ಯನೆಕ್ಸ್ ಆಲ್ರೆಡಿ ಇಟ್ ವಾಸ್ ಅ ಬಿದ್ದೋಗೋ ಮನೆ ಇರುತ್ತೆ, ಆ ಚಿಕ್ಕ ಮನೆಯಲ್ಲೇ ದೇ 8 ಮೆಂಬರ್ಸ್ ಇರಬೇಕಿರುತ್ತೆ. ಆವಾಗ ಶಿ ಹ್ಯಾಡ್ ಟು ಶೇರ್ ಅ ರೂಮ್ ವಿತ್ ದ ಡೆಂಟಿಸ್ಟ್. ಆದ್ದರಿಂದ ಎಕ್ಸ್ಪೆಷಲಿ ಆ ಡೆಂಟಿಸ್ಟ್ ನೋಡಬಾರ್ದು ಅಂತ ಅವಳಿಗೆ ಥಾಟ್ ಇರುತ್ತೆ, ಆ್ಯನ್ಗೆ ಥಾಟ್ ಇರುತ್ತೆ. Her father allowed her to put her diaries in his briefcase. So all her diaries ಅಥವಾ books, whatever she had written, ಅದನ್ನ ಅವ್ರ ಫಾದರ್ ಬ್ರೀಫ್ ಕೇಸಲ್ಲಿ ಇಡೋಕ್ಕೆ ಪರ್ಮಿಷನ್ ಇರುತ್ತೆ ಆ್ಯನ್ಗೆ. He never read them until after her death. ಈವನ್ ಹರ್ ಫಾದರ್ ಕೂಡ ಆ ಬುಕ್ನ ಯಾವತ್ತೂ ಓಪನ್ ಮಾಡಿ ಓದಿರೋದಿಲ್ಲ ಅಂಟಿಲ್ ಹರ್ ಡೆತ್. ಒನ್ಸ್ she died, only her father read the book. Courageous leader. On August 4th, 1944, one German and 4 Dutch Nazi policemen suddenly stormed upstairs. How the secret of Annex had been revealed is not known. "Where are your money and jewels?" they shouted. Mrs. Frank and Mrs. Van Daan had some gold and jewelry. It was quickly discovered. Looking round for something to carry it in, one of the policemen noticed Otto Frank's briefcase. He emptied it to the floor, barely giving a glance at the notebooks. Then the people of Annex were arrested. 1944 August 4th ಏನಾಗುತ್ತೆ ಅಂದರೆ 4 ಡಚ್ ನ್ಯಾಝಿ ಪೊಲೀಸ್ಮನ್ ಮತ್ತು ಒಬ್ಬ ಜರ್ಮನ್ ಪೊಲೀಸ್ಮನ್ ಆ್ಯನೆಕ್ಸ್ಗೆ ಬರ್ತಾರೆ. ಅದು ಹೇಗೆ ಗೊತ್ತಾಯಿತು ಅಂತ ಇದುವರೆಗೂ ಗೊತ್ತಿಲ್ಲ. ಅಲ್ಲಿ ಆ್ಯನೆಕ್ಸ್ ಬಿಲ್ಡಿಂಗಲ್ಲಿ ಜ್ಯೂಸ್ ಅವ್ರು ಹೇಗಿದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಬಟ್ ಅದು ಹೆಂಗೆ ಗೊತ್ತಾಯಿತು ಅಂತಲೂ ಗೊತ್ತಿಲ್ಲ. ಈ ಪೊಲೀಸ್ಮನ್ ಅವ್ರು ಬಂದುಬಿಟ್ಟು ದೇ ವಿಲ್ ಶೌಟ್ ಅಟ್ ದ ಪೀಪಲ್ ಟು ಗಿವ್ ದ ಜ್ಯುವೆಲ್ರಿ, ನಿಮ್ಮ ಹತ್ರ ಏನೇನು ಜ್ಯುವೆಲ್ಸ್ ಅಥವಾ ಮನಿ ಇದೆ ಅನ್ನೋ ಕೊಡಿ ಅಂತ ಶೌಟ್ ಮಾಡ್ತಾರೆ, ಕಿರ್ಚಾಡ್ತಾರೆ. ಆಗ ಆ್ಯನ್ಸ್ ಮದರ್, ದಟ್ ಈಸ್ ಮಿಸ್ಸಸ್ ಫ್ರ್ಯಾಂಕ್, ಆ್ಯಂಡ್ ವ್ಯಾನ್ ಡ್ಯಾನ್ಸ್ ವೈಫ್ ಮಿಸ್ಸಸ್ ವ್ಯಾನ್ ಡ್ಯಾನ್ ಏನು ಮಾಡ್ತಾರೆ, ಅವ್ರ ಹತ್ರ ಇರೋ ಗೋಲ್ಡ್ ಮತ್ತು ಜ್ಯುವೆಲ್ರಿನ ಕೊಡ್ತಾರೆ. ಆ ಗೋಲ್ಡ್ ಮತ್ತು ಜ್ಯುವೆಲ್ರಿನ ಎತ್ಕೊಂಡು ಹೋಗೋಕೆ ಏನಾದ್ರು ಒಂದು ಬಾಕ್ಸ್ ಬೇಕಿರುತ್ತೆ. ಆವಾಗ ಅವ್ರಿಗೆ ಕಾಣಿಸಿದ್ದೆ ಓಟೋ ಫ್ರ್ಯಾಂಕ್ಸ್ದು ಬ್ರೀಫ್ ಕೇಸು. ಆ ಬ್ರೀಫ್ ಕೇಸಲ್ಲಿ ಇರೋದೇನು ಬುಕ್ಸ್ ಇರುತ್ತೆ. ಯಾರ್ದು ಬುಕ್ಸ್ ಅಂದರೆ ಆ್ಯನ್ದು ಡೈರಿ ಅಥವಾ ಬುಕ್ಸ್ನ ಏನು ಮಾಡ್ತಾರೆ ಕೆಳಗಡೆ ಥ್ರೋ ಮಾಡಿ ವಿತೌಟ್ ರೀಡಿಂಗ್ ದೆಮ್. ಆ ಬ್ರೀಫ್ ಕೇಸ್ ಒಳಗಡೆ ಜ್ಯುವೆಲ್ಸ್ನ ಹಾಕ್ಕೊಂಡು ದೇ ವಿಲ್ ಗೋ ಆ್ಯಂಡ್ ದೇ ವಿಲ್ ಅರೆಸ್ಟ್ ದ ಪೀಪಲ್ ಹೂ ಆರ್ ಇನ್ ದ್ಯಾಟ್ ಬಿಲ್ಡಿಂಗ್. In the beginning of September, while the Allied armies were rapidly approaching the Netherlands, the Franks and Van Daans and the dentist were carried in a cattle trucks to Auschwitz, the Nazi death camp in southern Poland. There the Nazis separated Otto Frank from his wife and daughters without giving them time to say farewell. Mrs. Frank, Annie, Margaret were marched into women's part of the camp where Mrs. Frank died from exhaustion. The Van Daans and the dentist too lost their lives.
ಆಗಸ್ಟಲ್ಲಿ ಅವರು ಕ್ಯಾಪ್ಚರ್ ಆಗ್ತಾರೆ. ಸೊ ಸೆಪ್ಟೆಂಬರಲ್ಲಿ ಏನಾಗ್ತಿರುತ್ತೆ ಅಂದರೆ ಆಲಿಡ್ ಆರ್ಮೀಸ್, ಆಲಿಡ್ ಮೀನ್ಸ್ ಯು ನೋ ದಟ್ ಫ್ರೆಂಚ್, ಬ್ರಿಟನ್, ಯುನೈಟೆಡ್ ಸ್ಟೇಟ್ಸ್, ರಷ್ಯಾ ಆ್ಯಂಡ್ ಚೈನಾ, ಈ ಆರ್ಮಿ ಫೋರ್ಸ್ ನೆದರ್ಲ್ಯಾಂಡ್ಸ್ ಕಡೆ ಬರ್ತಿರುತ್ತೆ. ಆದ್ದರಿಂದ ಫ್ರಾನ್ಸ್ ಮತ್ತು ವ್ಯಾಂಡ್ಯಾನ್ಸ್ನ ಮತ್ತು ಡೆಂಟಿಸ್ಟ್, ಆಲ್ ದ 3 ಪೀಪಲ್ ಆರ್ ದ ಫ್ಯಾಮಿಲೀಸ್ ಆಫ್ 3 ಪೀಪಲ್ ವೆರ್ ಕ್ಯಾರಿಡ್ ಇನ್ ಕ್ಯಾಟಲ್ ಟ್ರಕ್ಸ್. ಕ್ಯಾಟಲ್ ಇಟ್ಸ್ ಲೈಕ್ ಎ ಬುಲ್ಲೋ ಕಾರ್ಟ್. ಆ ಟ್ರಕ್ಸ್ನ ಯೂಸ್ ಮಾಡಿಕೊಂಡು ಒಂದು ಪ್ಲೇಸ್ಗೆ ಹೋಗ್ತಾರೆ, ಆಸ್ಟ್ರಿಸ್. ದಿಸ್ ಇಸ್ ಅ ಬಿಲ್ಡಿಂಗ್. ಇಟ್ ಈಸ್ ನೋನ್ ಆ್ಯಸ್ ಅ ಡೆತ್ ಕ್ಯಾಂಪ್, ನ್ಯಾಝಿ ಡೆತ್ ಕ್ಯಾಂಪ್. ಅಲ್ಲಿ ಏನು ಮಾಡ್ತಾರೆ ಈ ಆಸ್ಟ್ರಿಸಲ್ಲಿ ಅಂದರೆ, ಜೂಯಿಸ್ ಪೀಪಲ್ನ ಕೂಡಾಕ್ತಾರೆ. ಕೂಡಾಕಿ ದೇ ವಿಲ್ ಟಾರ್ಚರ್ ಟು ದ ಕೋರ್. ದೇ ವಿಲ್ ಬೀಟ್ ದೆಮ್, ದೇ ವಿಲ್ ನಾಟ್ ಗಿವ್ ದ ಫುಡ್. They will put into a gas chamber and they will burn the people. ಸೊ ಅದಕ್ಕೆ ಏನಂತಾರೆ, ಡೆತ್ ಕ್ಯಾಂಪ್ ಅಂತ ಕರೀತಾರೆ. ಕೂಡಾಕ್ಬಿಟ್ಟು ಸಾಯಿಸ್ತಾರೆ. ಸೊ ದಟ್ ಈಸ್ ನೋನ್ ಆಸ್ ಡೆತ್ ಕ್ಯಾಂಪ್, ನ್ಯಾಝಿ ಡೆತ್ ಕ್ಯಾಂಪ್ ಇನ್ ಸದರ್ನ್ ಪೋಲ್ಯಾಂಡ್. ಪೋಲ್ಯಾಂಡಲ್ಲಿ ಇರೋ ಈ ಬಿಲ್ಡಿಂಗ್ ಹೆಸರೇನು ಆಸ್ಟಿಸ್. ಅಲ್ಲಿಗೆ ಹೋದ್ಮೇಲೆ ಏನಾಗುತ್ತೆ, ನಾಝೀಸ್ ಅವ್ರು ಏನು ಮಾಡ್ತಾರೆ, ವುಮೆನ್ ಒಂದು ಟ್ರೂಪ್, ಮೆನ್ ಒಂದು ಟ್ರೂಪ್ ಮಾಡ್ತಾರೆ. ಸೊ ವುಮೆನಲ್ಲಿ ಇದ್ದಿದ್ದು ಯಾರ್ಯಾರು, ಮಿಸ್ಸಸ್ ಫ್ರಾಂಕ್ ಮತ್ತು 2 ಡಾಟರ್ಸ್, ಆ್ಯನ್ ಮತ್ತು ಹರ್ ಸಿಸ್ಟರ್ ಮ್ಯಾಗಾಟ್. ಆ್ಯಂಡ್ ಮೆನ್ ಟೀಮಲ್ಲಿ ಇದ್ದಿದ್ದು ಹರ್ ಫಾದರ್, ಒಟೋ ಫ್ರಾಂಕ್ಸ್, ವ್ಯಾಂಡ್ಯಾನ್ಸ್ ಮತ್ತು ಡೆಂಟಿಸ್ಟ್. ಸೊ ದೇ ವಿಲ್ ಗೆಟ್ ಸಪ್ರೇಟೆಡ್. ಮಿಸ್ಸಸ್ ಫ್ರಾಂಕ್ ಅಂದರೆ ಆ್ಯನ್ಸ್ ಮದರ್ ವಿಲ್ ಡೈ ಬಿಕಾಸ್ ಆಫ್ ಎಕ್ಸಾಸ್ಟನ್. ಅಂದರೆ ಅವ್ರಿಗೆ ಯೋಚನೆ ಮಾಡಿ ಅಥವಾ ಅಷ್ಟು ಕೊಟ್ಟಿರೋ ಟಾರ್ಚರಿಂದ ಶಿ ವಾಸ್ ವೆರಿ ಮಚ್ ಟಯರ್ಡ್, ತುಂಬ ಟಯರ್ಡ್ ಆಗಿದ್ದರಿಂದ ಶಿ ವಿಲ್ ಡೈ ಬಿಕಾಸ್ ಆಫ್ ದಟ್. ವ್ಯಾಂಡ್ಯಾನ್ಸ್ ಮತ್ತು ಡೆಂಟಿಸ್ಟ್, ಈವನ್ ದೇ ಟು ವಿಲ್ ಲೂಸ್ ದೇರ್ ಲೈಫ್. ಇನ್ನು ಅವ್ರು ಕೂಡ ಸತ್ತೋಗ್ತಾರೆ, ವ್ಯಾಂಡ್ಯಾನ್ಸ್ ಮತ್ತು ಡೆಂಟಿಸ್ಟ್. ಆ್ಯನ್ ಪ್ರೂವ್ ಟು ಬಿ ಕರೇಜಿಯಸ್ ಲೀಡರ್ ಆಫ್ ಅ ಸ್ಮಾಲ್ ಆಸ್ಟಿಸ್ ಗ್ರೂಪ್. ವೆನ್ ದೇರ್ ವಾಸ್ ನಥಿಂಗ್ ಟು ಈಟ್, ಶಿ ಡೇರ್ ಟು ಗೋ ಟು ದ ಕಿಚನ್ ಟು ಆಸ್ಕ್ ಫಾರ್ ಫುಡ್. ಶಿ ಕಾನ್ಸ್ಟೆಂಟ್ಲಿ ಟೋಲ್ಡ್ ಮಾರ್ಗಾಟ್ never to give in. Once she passed hundreds of Hungarian Jewish children who were standing naked in freezing rain, waiting to be led to the gas chambers, unable to grasp the horrors inflicted upon them in the world of adults. Oh, look, their eyes, she whispered. ಆ್ಯನಿಗೆ ಒಂದು ಗ್ರೂಪ್ ಮಾಡ್ಕೋತಾಳೆ ಆ ಪ್ಲೇಸಲ್ಲಿ, ಆಸ್ಟ್ರಿಸ್ ಅನ್ನೋ ಪ್ಲೇಸಲ್ಲಿ. ಶಿ ಮೇಡ್ ಹರ್ ಓನ್ ಗ್ರೂಪ್. ಶಿ ವಾಸ್ ವೆರಿ ಕರೇಜಿಯಸ್ ಲೀಡರ್. ಶಿ ಹ್ಯಾಡ್ ನಥಿಂಗ್ ಟು ಫಿಯರ್, ಅಷ್ಟು ಕರೇಜ್ ಇರುತ್ತೆ. ವೆನ್ ಶಿ ವಾಸ್ ಹಂಗ್ರಿ ಆರ್ ಶಿ ಹ್ಯಾಡ್ ನಥಿಂಗ್ ಟು ಇಟ್, ಕಿಚನ್ಗೆ ಹೋಗಿ ಶಿ ಯೂಸ್ ಟು ಆಸ್ ದ ಫುಡ್. ನಾಝೀಸ್ ಇಟ್ ಸೆಲ್ಫ್ ದೇ ಡಿಂಟ್ ಹ್ಯಾಡ್ ಎನಿ ಹ್ಯುಮ್ಯಾನಿಟಿ. ಅಂಥ ಹ್ಯುಮ್ಯಾನಿಟಿ ಇಲ್ದಿರೋ ಪೀಪಲ್ ಮಧ್ಯೆ ವೆನ್ ಶಿ ವಾಸ್ ಹಂಗ್ರಿ ಶಿ ಯೂಸ್ ಟು ಆಸ್ಕ್ ಫಾರ್ ದ ಫುಡ್ ಬೇಕು ಅಂತ ಕೇಳೋ ಧೈರ್ಯ ಆ್ಯನ್ಗಿರುತ್ತೆ. ಆಲ್ಸೋ ಶಿ ಸೆಡ್ ಟು ಮ್ಯಾರ್ಗಾಟ್ಗೆ ಹೇಳ್ತಿರ್ತಾಳೆ, ಮ್ಯಾರ್ಗಾಟ್ ಈಸ್ ಹರ್ ಸಿಸ್ಟರ್, ನೆವರ್ ಟು ಗಿವ್ ಅಪ್, ವಿ ಶುಡ್ ನೆವರ್ ಲೆಟ್ ಆರ್ ಸೆಲ್ಫ್ಸ್ ಡೌನ್ ಅಂತ ಹೇಳ್ತಿರ್ತಾರೆ. ಒನ್ಸ್ ಏನಾಗುತ್ತೆ, while she was walking, she saw hundreds of Hungarian Jewish children. Hungarian ಅನ್ನೋದು ಪ್ಲೇಸ್ ಇನ್ ಯುರೋಪ್. ಅಲ್ಲಿರೋ ಜೂಯಿಷ್ ಮಕ್ಕಳನ್ನ ದೇ ಮೇಡ್ ಟು ಸ್ಟ್ಯಾಂಡ್ ಇನ್ ಅ ಫ್ರೀಸಿಂಗ್ ರೇನ್. ಯಾಕೆ ನಿಲ್ಲಿಸಿದ್ರು ವಿತೌಟ್ ಎನಿ ಕ್ಲೋತ್ಸ್ ಇನ್ ಅ ಫ್ರೀಸಿಂಗ್ ರೇನ್ ಅಂದರೆ, ಟು ಪುಷ್ ದೆಮ್ ಇನ್ ಟು ಅ ಗ್ಯಾಸ್ ಚೇಂಬರ್ಸ್. ಆ ಮಕ್ಳಿಗೆ ಏನು ಗೊತ್ತು, ಶಿ ಸೇಸ್ ದಟ್ ಟು ಗ್ರಾಸ್ಪ್ ದ ಹಾರರ್ಸ್ ಇನ್ಫ್ಲಿಕ್ಟೆಡ್ ಅಪಾನ್ ದೆಮ್ ಇನ್ ದ ವರ್ಲ್ಡ್ ಆಫ್ adults. Those kids ಏನು ಮಾಡಿದ್ರು, ಟು ಪುಟ್ ದೆಮ್ ಇನ್ ಟು ದ ಗ್ಯಾಸ್ ಚೇಂಬರ್ಸ್ ಆ್ಯಂಡ್ ಮೇಕ್ ದೆಮ್ ಟು ಡೈ. ಸೊ ಶಿ ಸೆಡ್, ಓ ಲುಕ್ ದೇರ್ ಐಸ್. ಸೊ ದಿಸ್ ವಾಸ್ ದ ಸಿನಾರಿಯೋ ಇನ್ ಆಸ್ಟ್ರಿಸ್. ಇಟ್ ವಾಸ್ ಅ ವೆರಿ ಕ್ರೂಯಲ್ ಪ್ಲೇಸ್. ಹ್ಯುಮ್ಯಾನಿಟಿಗೆ ಒಂಚೂರು ವ್ಯಾಲ್ಯೂ ಇರಲ್ಲ ಅದರಲ್ಲಿ. Later in autumn, she and her sister were transported to another camp, Beslin, between Berlin and Hamburg. A close friend saw her there, cold and hungry, her head shaved and a skeleton-like form draped in coarse, shapeless, striped grabbed of the concentration camp. She was pitifully weak, her body racked by typhoid fever. She died early in March 1945, a few days after Margot. Both were buried in a mass grave. So next, what will happen? Later in autumn, she and her sister were transferred to another camp,
ಬೇರೆ ಕ್ಯಾಂಪ್ನ ಕರ್ಕೊಂಡು ಹೋಗ್ತಾರೆ. ಆ ಕ್ಯಾಂಪ್ ಎಲ್ಲಿರುತ್ತೆ? ಬೆಸ್ಲಿನ್ ಕ್ಯಾಂಪ್ ಹೆಸರು. ಬಿಟ್ವೀನ್ ಟೂ ಪ್ಲೇಸ್ ಕಾಲ್ಡ್ ಬರ್ಲಿನ್ ಮತ್ತು ಹ್ಯಾಂಬರ್ಗ್ ಮಧ್ಯದಲ್ಲಿರೋ ಬೆಸ್ಲಿನ್ಗೆ ಆ್ಯನ್ ಮತ್ತು ಅವ್ರ ಸಿಸ್ಟರ್ನ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿರೋ ಟೈಮಲ್ಲಿ ಅದೇ ಕ್ಯಾಂಪಲ್ಲಿ ಅವ್ರಿಗೆ ಫ್ರೆಂಡ್ ಇರ್ತಾರೆ, ಕ್ಲೋಸ್ ಫ್ರೆಂಡ್. ವೆನ್ ದಟ್ ಕ್ಲೋಸ್ ಫ್ರೆಂಡ್ಸ್ ಸಾ ಆ್ಯನ್, ಶಿ ವಾಸ್ ಕೋಲ್ಡ್ ಆ್ಯಂಡ್ ಹಂಗ್ರಿ ಬಿಕಾಸ್ ಇಟ್ ಈಸ್ ಅ ವೆರಿ ಚಿಲ್ ಪ್ಲೇಸ್. ಆ ಪ್ಲೇಸಲ್ಲಿ ಶಿ ವಾಸ್ ಕೋಲ್ಡ್ ಆ್ಯಂಡ್ ಹಂಗ್ರಿ. ದೇ ಶೇವ್ಡ್ ಹರ್ ಹೆಡ್. ನಾಝೀಸ್ ಏನು ಮಾಡಿರ್ತಾರೆ, ಆ್ಯನ್ಸ್ದು ಹೆಡ್ನ ಶೇವ್ ಮಾಡಿ, ಶಿ ವಾಸ್ ಲೈಕ್ ಅ ಸ್ಕೆಲಿಟನ್ ಲೈಕ್ ಫಾರ್ಮ್. ಶಿ ಹ್ಯಾಡ್ ನೋ ಮಸಲ್ಸ್, ಶೇಪ್ಲೆಸ್ ಆಗಿರುತ್ತೆ. ಆ್ಯಂಡ್ ಇವನ್ ದ ಡ್ರೆಸ್, ಗ್ರ್ಯಾಬ್ ಆಫ್ ಕಾನ್ಸಂಟ್ರೇಷನ್ ಕ್ಯಾಂಪ್, ಜಸ್ಟ್ ಶಿ ವೇರ್ ಅ ಸ್ಟ್ರೈಪ್ಡ್ ಗ್ರ್ಯಾಬ್. ಅವ್ರು ಕೊಟ್ಟಿರೋ ಒಂದು ಡ್ರೆಸ್ನ ಹಾಕ್ಕೊಂಡು ಶಿ ಲುಕ್ ಲೈಕ್ ಅ ಸ್ಕೆಲಿಟನ್ ವಿತ್ ಹರ್ ಶೇವ್ಡ್ ಹೆಡ್. ತುಂಬ ವೀಕ್ ಆಗಿರ್ತಾಳೆ. ಅದೇ ಟೈಮಲ್ಲಿ ಏನಾಗುತ್ತೆ, ಶಿ ಗೆಟ್ಸ್ ಇನ್ಫೆಕ್ಟೆಡ್ ಬೈ ಟೈಫಾಯ್ಡ್ ಫೀವರ್. ಶಿ ಗೆಟ್ಸ್ ಇನ್ಫೆಕ್ಟೆಡ್ ಬೈ ಟೈಫಾಯ್ಡ್ ಫೀವರ್. ಆ ಫೀವರ್ನ ಓವರ್ಕಮ್ ಮಾಡೋಕ್ಕಾಗದೆ ಶಿ ಡೈಡ್ in 1945 March, a few days after Margot. So Margot first find a way to her death. Margot ಸತ್ತ ಮೇಲೆ ಆ್ಯನಿ ಕೂಡ will die because of typhoid. Both were buried in mass grave. ಮಾಸ್ ಗ್ರೇವ್ ಅಂದರೆ ಯಾರ್ಯಾರು ಸತ್ತೋಗಿರ್ತಾರೆ ಅವ್ರನ್ನೆಲ್ಲ ಒಂದೇ ಗ್ರೇವ್ ಅಂದರೆ ಡಿಗ್ ಮಾಡಿ ಒಟ್ಟಿಗೆ they will give their final rites. In hostage, Otto Frank had managed somehow to stay alive. He was freed in early 1945 by Russians, and in the summer he arrived back in liberated Amsterdam. A friend had told him that his wife had died, but he kept on hoping that Anne and Margot would return. After 6 weeks of waiting, he met someone who had to tell him that both had perished. It was only then that Meep, his former typist, handed him Anne's ಡೈರಿ. ಆಸ್ಟೇಜಲ್ಲಿ ಏನಾಗಿರುತ್ತೆ, ಓಟೋ ಫ್ರ್ಯಾಂಕ್ ಸಮ್ಹೌ ಮ್ಯಾನೇಜ್ ಟು ಸ್ಟೇ ಅಲೈವ್. ಅವ್ರು ಕೊಟ್ಟಿರೋ ಟಾರ್ಚರಲ್ಲೂ ಹಿ ವಾಸ್ ಸಕ್ಸಸ್ಫುಲ್, ಹಿ ವಾಸ್ ಅಲೈವ್. 1945 ಹಿ ವಾಸ್ ಫ್ರೀಡ್. 1945 ಫ್ರೀಡಮ್ ಸಿಗುತ್ತೆ ಬೈ ರಷ್ಯನ್ಸ್ ಅವರು ಇನ್ವೇಡ್ ಮಾಡಿ ಜರ್ಮನಿನ, ಅಲ್ಲಿರೋ ಟ್ರ್ಯಾಪ್ ಆಗಿರೋ ಜೂಸ್ಗೆಲ್ಲ ಫ್ರೀಡಮ್ ಕೊಡ್ತಾರೆ. ಆದ್ದರಿಂದ ಹಿ ವಿಲ್ ಕಮ್ ಬ್ಯಾಕ್ ಟು ಹಿಸ್ ಓನ್ ಪ್ಲೇಸ್ ಆಮ್ಸ್ಟರ್ಡಮ್ಗೆ ಬರ್ತಾರೆ. ಬಂದಮೇಲೆ ಸಮ್ ಪರ್ಸನ್, ಅವ್ರ ಫ್ರೆಂಡ್ ಹೇಳ್ತಾರೆ ದಟ್ ಓಟೋ ಫ್ರ್ಯಾಂಕ್ ವೈಫ್ ಹ್ಯಾಡ್ ಡೈಡ್, ಅವ್ರ ವೈಫ್ ಸತ್ತೋಗಿದ್ದಾರೆ ಅಂತ. ಸೊ ಓಟೋ ಫ್ರ್ಯಾಂಕ್ ಏನು ಅನ್ಕೋತಾರೆ ಅಂದರೆ, ಮೇ ಬಿ ಮೈ ಡಾಟರ್ಸ್ ಮೈಟ್ ರಿಟರ್ನ್ ಬಟ್ ಆಫ್ಟರ್ 6 weeks ಗೊತ್ತಾಗುತ್ತೆ ದಟ್ ಈವನ್ ಆ್ಯನ್ ಆ್ಯಂಡ್ ಮಾರ್ಗರೆಟ್ ಅವರು ಆಲ್ಸೋ ಡೈಡ್, ಅವರು ಸತ್ತೋಗಿದ್ದಾರೆ ಅಂತ 6 weeks ಆದಮೇಲೆ ಗೊತ್ತಾಗುತ್ತೆ. ಇದೆಲ್ಲ ಆದಮೇಲೆ ಓಟೋ ಫ್ರ್ಯಾಂಕ್ ದ ಟೈಪಿಸ್ಟ್ ಇರ್ತಾರಲ್ಲ ಮೀಪ್, ಅವ್ರು ಏನು ಮಾಡ್ತಾರೆ, ಶಿ ವಿಲ್ ಗಿವ್ ಹಿಮ್ ದ ಆ್ಯನಿ ಡೈರೀಸ್. ಆ್ಯನ್ದು ಡೈರೀಸ್ ಏನೇನಿರುತ್ತೆ ಆ ಡೈರೀಸ್ನ ಓಟೋ ಫ್ರ್ಯಾಂಕ್ಗೆ ಮೀಪ್ ಕೊಡ್ತಾರೆ. ಮಿಷನ್ ಇನ್ ಲೈಫ್. A week after the Frank family had been arrested, Meep had boldly returned to the annex. A heap of papers lay on the floor. Meep recognized Anne's handwriting and decided to keep the diary but not to read it. Had she read it, she would have found detailed information on the help she and the other people had given the Frank family at the risk of their own lives, and she might well have decided to destroy the diary for reasons of safety. ಸೊ ಮೀಪ್ ಹೇಗೆ ಡೈರಿ ಸಿಕ್ಕಿದ್ರು ಅಂತ ಕ್ವಶನ್ ಮಾರ್ಕ್ ಬಂದಿರುತ್ತೆ ಎಲ್ಲರಿಗೂ. ಸೊ ಅದು ಹೇಗೆ ಅನ್ನೋದನ್ನ ನಾವು ಈ ಪ್ಯಾರಾಗ್ರಾಫಲ್ಲಿ ತಿಳ್ಕೊತೀವಿ. ಫ್ರ್ಯಾಂಕ್ ಫ್ಯಾಮ್ಲಿ ಅರೆಸ್ಟ್ ಆದಮೇಲೆ ಅವ್ರು ಟೈಪಿಸ್ಟ್ ಇರ್ತಾರಲ್ಲ ಮೀಪ್ ಅಂತ, ಆ ಮೀಪ್ ಅವರು ಧೈರ್ಯ ಮಾಡಿ ಆ್ಯನೆಕ್ಸ್ಗೆ ಹೋಗ್ತಾರೆ. ಹೋದಾಗ ಅವ್ರಿಗೆ ಅಲ್ಲಿ ಬುಕ್ಸ್ ಮತ್ತು ಪೇಪರ್ ಬಿದ್ದಿರೋದು ಕಾಣುತ್ತೆ. ಅದನ್ನ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಇಟ್ ಈಸ್ ದ ಆ್ಯನ್ಸ್ ಹ್ಯಾಂಡ್ ರೈಟಿಂಗ್. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಇರ್ತಾರೆ ವಿತೌಟ್ ರೀಡಿಂಗ್ ಇಟ್. ಅವ್ರು ಓದಿರಲ್ಲ. ಅದನ್ನ ಹೇಗೆ ಖಚಿತವಾಗಿ ಹೇಳ್ತಾರೆ ಓದಿಲ್ಲ ಅನ್ನೋದನ್ನ ಅಂದರೆ, ಇಫ್ ಅವ್ರು ಓದಿದ್ರೆ ಆ ಬುಕ್ನ ಅವರು ಡೆಸ್ಟ್ರಾಯ್ ಮಾಡ್ತಿದ್ರು, ಅಂದರೆ ಹಾಳು ಮಾಡ್ತಿದ್ರು. ಯಾಕೆ ಅಂದರೆ ಆ ಬುಕ್ಕಲ್ಲಿ ಪಿನ್ ಟು ಪಿನ್ ಬರ್ತಿದ್ದಾರೆ, ಯಾರು ಹೆಲ್ಪ್ ಮಾಡ್ತಿದ್ದು, ಯಾರು ಫುಡ್ ಕೊಡ್ತಿದ್ದು. ಸೊ ಇದೆಲ್ಲ ಓದಿದಾಗ ಮೀಪ್ ವಾಸ್ ಆಲ್ಸೋ ಪ್ರೊವೈಡಿಂಗ್ ದೆಮ್ ಫುಡ್. ಮೀಪ್ ವಾಸ್ ಪ್ರೊವೈಡಿಂಗ್ ದೆಮ್ ಫುಡ್. ಸೊ ಅವ್ರ ಲೈಫು ಟ್ರಬಲ್ ಆಗುತ್ತೆ. ಇಫ್ ನಾಝೀಸ್ ಗೊತ್ತಾದರೆ ಏನಾಗುತ್ತೆ, ದೇ ವಿಲ್ ಕಿಲ್ ದ ಮೀಪ್ ಫ್ಯಾಮ್ಲಿ.
ಸೊ ಶಿ ಹ್ಯಾಡ್ ನೆವರ್ ರೆಡ್ ಇಟ್. ಅವ್ರು ಓದಿಲ್ದೇ ಅದನ್ನ ಸೇಫಾಗಿ ಇಟ್ಕೊಂಡು ಇರ್ತಾರೆ ಮೀಪ್. It took Otto Frank many weeks to finish reading what his dead child had written. He broke down after every few pages. As his old mother was still alive, she had emigrated to Switzerland, where other relatives, near relatives lived. He started copying the manuscript for her. Some passages which he felt to be too intimate or which he might hurt other people's feelings were left out by him. The idea of publishing the diary did not enter his mind. He gave one typed copy to a close friend who lent it to a professor of modern history. Much to Otto Frank's surprise, the professor devoted an article to Dutch newspaper. His friends now urged Otto Frank to have Anne's diary published as she herself had wished. In one passage, she had written, "I want to publish the book entitled The Annex After the War. My diary can serve this purpose." When Anne's father finally consulted the publication, the manuscript was refused by two well-known Dutch publishers. A third decided to accept and sold it more than 1,50,000 copies of Dutch edition. ಬುಕ್ ಸಿಕ್ಕಿದ ಮೇಲೆ ಏನು ಮಾಡ್ತಾರೆ, ಓಟೋ ಫ್ರ್ಯಾಂಕ್ ಸ್ಟಾರ್ಟ್ ರೀಡಿಂಗ್ ಇಟ್, ಓದೋಕ್ಕೆ ಶುರು ಮಾಡ್ತಾರೆ. ತುಂಬ ವೀಕ್ಸ್ ತೊಗೊಳ್ತಾರೆ ಫಿನಿಷ್ ಮಾಡೋಕ್ಕೆ ಅಂತ. ಪ್ರತಿ ಒಂದು ಫ್ಯೂ ಪೇಜಸ್ ಓದಬೇಕಾದ್ರೂ ಹಿ ವಿಲ್ ಫೀಲ್ ವೆರಿ ಸ್ಯಾಡ್. ಹಿ ಬ್ರೋಕ್ ಡೌನ್, ಅಳು ಬರುತ್ತೆ ಅವ್ರಿಗೆ ಕೆಲವು ಪೇಜಸ್ನೆಲ್ಲ ಓದಬೇಕಾದ್ರೆ. ಅವ್ರ ಮದರ್ ವಾಸ್ ಸ್ಟಿಲ್ ಅಲೈವ್, ದಟ್ ಈಸ್ ಆ್ಯನ್ಸ್ ಗ್ರ್ಯಾಂಡ್ ಮದರ್ ವಾಸ್ ಅಲೈವ್. ಶಿ ವಾಸ್ ಎಮಿಗ್ರೇಟೆಡ್ ಟು ಸ್ವಿಟ್ಜರ್ಲ್ಯಾಂಡಲ್ಲಿ ಅವ್ರ ರಿಲೇಟಿವ್ಸ್ ಜೊತೆ ಇರ್ತಾರೆ. ಸೊ ಅವ್ರಿಗೋಸ್ಕರ ಒಂದು ಮ್ಯಾನ್ಯುಸ್ಕ್ರಿಪ್ಟ್ ಬರೀತಾರೆ. ಅಂದರೆ ವಾಟ್ ಎವರ್ ಆ್ಯನ್ ಹ್ಯಾಸ್ ರಿಟನ್ ಅದನ್ನೇ ಅವ್ರು ಇನ್ನೊಂದು ಪೇಜಲ್ಲಿ ಕ್ಲೀನಾಗಿ ಬರೀತಾರೆ. ಕಾಪಿ ಮಾಡಬೇಕಾದ್ರೆ ಕೆಲವು ಇನ್ಸಿಡೆನ್ಸ್ ಅಥವಾ ಕೆಲವು ಸೆಂಟೆನ್ಸ್ನ ಅವರು ಬರೆಯೋದಿಲ್ಲ. ಯಾಕೆ ಅಂದರೆ ಆ ಸೆಂಟೆನ್ಸ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ, ಆ ಸೆಂಟೆನ್ಸ್ ಬೇರೆಯವ್ರಿಗೆ ಹರ್ಟ್ ಆಗ್ಬೋದು. ಆದ್ದರಿಂದ ಆ ಸೆಂಟೆನ್ಸಸ್ನ ರಿಮೂವ್ ಮಾಡ್ತಾರೆ ಓಟೋ ಫ್ರ್ಯಾಂಕ್. ಬರ್ದಾದ್ಮೇಲೆ ಏನು ಮಾಡ್ತಾರೆ, ಅವ್ರು ಪಬ್ಲಿಷ್ ಮಾಡಬೇಕು ಅಂತ ಐಡಿಯಾ ಇರಲ್ಲ. ಸೊ ಒಂದು ಕಾಪಿನ, ಟೈಪ್ ಮಾಡಿರೋ ಕಾಪಿನ ಅವ್ರ ಕ್ಲೋಸ್ ಫ್ರೆಂಡ್ ಕೊಡ್ತಾರೆ. ಆ ಕ್ಲೋಸ್ ಫ್ರೆಂಡ್ ಏನು ಮಾಡಿರ್ತಾರೆ, ಒಬ್ಬ ಪ್ರೊಫೆಸರ್ ಕೊಟ್ಟಿರ್ತಾರೆ, ಮಾಡರ್ನ್ ಹಿಸ್ಟ್ರಿ ಪ್ರೊಫೆಸರ್ಗೆ. ದಟ್ ಪ್ರೊಫೆಸರ್ ಗೇವ್ ದ ಆರ್ಟಿಕಲ್ ಟು ಡಚ್ ನ್ಯೂಸ್ ಪೇಪರ್. ಓಟೋ ಫ್ರ್ಯಾಂಕ್ ಅವ್ರ ಫ್ರೆಂಡ್ ಕೊಟ್ಟಿರ್ತಾರೆ. ಆ ಫ್ರೆಂಡ್ ಏನು ಮಾಡ್ತಾರೆ, ಒಬ್ಬ ಡಚ್ ಪ್ರೊಫೆಸರ್ ಕೊಡ್ತಾರೆ. ಆ ಡಚ್ ಪ್ರೊಫೆಸರು ಒಂದು ನ್ಯೂಸ್ ಪೇಪರ್ಗೆ ಪಬ್ಲಿಕೇಷನ್ಗೆ ಕೊಟ್ಟಿರ್ತಾರೆ. ಇದರಿಂದ ತುಂಬ ಜನಕ್ಕೆ ಓದಬೇಕು ಅಂತ ಅನಿಸುತ್ತೆ ಅಬೌಟ್ ಆ್ಯನ್ಸ್ ಡೈರಿ. ಆವಾಗ ಅವ್ರ ಫ್ರೆಂಡ್ಸ್ ಕೂಡ ಸಜೆಸ್ಟ್ ಮಾಡ್ತಾರೆ. ಆ್ಯನ್ಸ್ದು ಡಿಸೈರ್ ಕೂಡ ಅದೇ ಇರುತ್ತೆ. ಆ್ಯನ್ಸ್ ಹೇಳಿರ್ತಾರೆ ನಂದು ಡೈರಿನ ಪಬ್ಲಿಷ್ ಮಾಡಬೇಕು ಅಂತ. ಸೊ ಆದ್ದರಿಂದ ಆ ಥಾಟ್ ಓಟೋ ಫ್ರ್ಯಾಂಕ್ ಹೋದಾಗ ಪಬ್ಲಿಷ್ ಮಾಡ್ಬೋದು ಅಂದ್ಕೊಂಡಾಗ ಪಬ್ಲಿಕೇಷನ್ಸ್ಗೆ ಹೋಗ್ತಾರೆ. ಬುಕ್ನ ಪಬ್ಲಿಷ್ ಮಾಡೋದು ಪಬ್ಲಿಕೇಷನ್ಸ್ ಹೋಗಿ ಕೇಳ್ತಾರೆ ಪಬ್ಲಿಷ್ ಮಾಡಿ ಅಂತ. ಟಾಪ್ 2 ಪಬ್ಲಿಕೇಷನ್ಸ್ ನಾವು ಕೇಳಿದಾಗ ರೆಫ್ಯೂಸ್ ಮಾಡ್ತಾರೆ, ಇಲ್ಲ ನಾವು ಪಬ್ಲಿಷ್ ಮಾಡೋದಿಲ್ಲ. ಯಾಕೆ ಅಂದರೆ ಆ ಟೈಮಲ್ಲಿ ಇಟ್ ವಾಸ್ ನಾಟ್ ಟೋಟಲಿ ಫ್ರೀ. ದೋ ಹಿಟ್ಲರ್ ಹ್ಯಾಡ್ ಡೈಡ್, ಆ ಹೀಟ್ ಇರುತ್ತಲ್ಲ, ದಟ್ ನ್ಯಾಝಿ ಹೀಟ್, ಆ ಹೀಟ್ ಇನ್ನೂ ಇರೋದ್ರಿಂದ ಕೆಲವರು ಎದುರುಕೋತಾರೆ, ಪಬ್ಲಿಷ್ ಮಾಡೋದು ಬೇಡ, ಮುಂದೆ ನಮಗೆ ಪ್ರಾಬ್ಲಮ್ ಆಗ್ಬೋದು, ಪೊಲೀಸ್ ನಮಗೆ ಹಾರ್ಮ್ ಮಾಡ್ಬೋದು ಅಂತ. ಬಟ್ ಒಂದು ಕಂಪ್ನಿ, ಥರ್ಡ್ ಕಂಪ್ನಿ ಅಕ್ಸೆಪ್ಟ್ ಮಾಡ್ಕೊಳತ್ತೆ, ಓಕೆ ಐ ವಿಲ್ ಪಬ್ಲಿಷ್ ದಿಸ್ ಆ್ಯಂಡ್ ಐ ವಿಲ್ ಸೆಲ್ ದಿಸ್ ಅಂತ. ಸೊ ಅವ್ರು ಒಪ್ಕೊಂಡು ದೇ ಸೋಲ್ಡ್ 1,50,000 ಕಾಪೀಸ್ನ ಸೆಲ್ ಮಾಡ್ತಾರೆ ಇನ್ ಡಚ್ ಎಡಿಷನಲ್ಲಿ. ಅದರ್ ಎಡಿಷನ್ಸ್ ಫಾಲೋಡ್. ಬ್ರಿಟನಲ್ಲಿ 2,50,000, similar in Japan, and 4,35,000 in United States. Otto Frank began to receive hundreds of letters. One from the Italy was addressed Otto Frank, father of Anne Frank, Amsterdam. A few people doubted the authenticity of the diary. Most wrote to express the admiration and the grief. Girls of Anne's age poured out their troubles. "Oh, Mr. Frank," wrote one girl, "she is so much like me that sometimes I do not know where myself begins and Anne Frank ends." Numerous people sent small presents. Some exquisite dolls were made for him by Japanese girls. A Dutch sculptress presented him the statue of Anne. On the birthday of Anne and Margaret, flowers arrived anonymously.
ಡಚ್ ಎಡಿಷನ್ ಆದಮೇಲೆ ಬ್ರಿಟನಲ್ಲೂ ಜಪಾನ್ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್ ಎಲ್ಲ ಕಡೆ ಬುಕ್ಸ್ ಎಡಿಷನ್ಸ್ ಸೆಲ್ ಆಗೋಕ್ಕೆ ಶುರುವಾಗುತ್ತೆ. ಓಟೋ ಫ್ರ್ಯಾಂಕ್ಗೆ ತುಂಬ ಲೆಟರ್ಸ್ ಬರೋಕ್ಕೆ ಶುರುವಾಗುತ್ತೆ. ಒಂದು ಲೆಟರಲ್ಲಿ ಏನಿರುತ್ತೆ, ಓಟೋ ಫ್ರ್ಯಾಂಕ್ ಫಾದರ್ ಆಫ್ ಆ್ಯನಿ ಫ್ರ್ಯಾಂಕ್. ಇಟ್ ಈಸ್ ವೆರಿ ರೇರ್ ಟು ರೈಟ್ ದಿಸ್. ಲೆಟರ್ಸ್ ಬರಿಬೇಕಾದ್ರೆ ಒಬ್ಬ ಪರ್ಸನ್ ನೇಮ್ ಬರ್ತಿ ಐದರ್ ಸನ್ ಆಫ್ ಅಂತ ಅಥವಾ ಯೂಸ್ ಮಾಡ್ತೀವಿ, ಅಥವಾ ವೈಫ್ ಆಫ್ ಅಂತ ಯೂಸ್ ಮಾಡ್ತೀವಿ, ಡಾಟರ್ ಆರ್ ಸನ್ ಅಥವಾ ವೈಫ್ ಆರ್ ಹಸ್ಬೆಂಡ್. ಬಟ್ ಫಾರ್ ದ ಸರ್ಪ್ರೈಸ್ ಈ ಲೆಟರಲ್ಲಿ ಫಾದರ್ ಆಫ್ ಆ್ಯನಿ ಫ್ರ್ಯಾಂಕ್ ಅಂತ ಇರುತ್ತೆ, ಆ್ಯನ್ ಫ್ರ್ಯಾಂಕ್. ಸೊ ದಿಸ್ ವಾಸ್ ವೆರಿ ಸರ್ಪ್ರೈಸಿಂಗ್. ಕೆಲವ್ರಿಗೆ ಅನುಮಾನ ಬರುತ್ತೆ, ಓ ಡೈರಿ ಸುಳ್ಳಿರ್ಬೋದು, ಇಟ್ ಇಸ್ ನಾಟ್ ಎ ಟ್ರೂ ಒನ್. ಆ್ಯನ್ಸ್ ಏಜ್ ಹುಡುಗಿರು ಏನು ಮಾಡ್ತಾರೆ, ಲೆಟರ್ಸ್ ಬರೀತಾರೆ ಟು ಫ್ರ್ಯಾಂಕ್ ಸೇಯಿಂಗ್ ದಟ್ ಈ ಸ್ಟೋರಿ ನನಗೆ ರಿಲೇಟ್ ಆಗಂಗಿದೆ, ಬಟ್ ಐ ಆಮ್ ಸ್ಕೇರ್ಡ್ ದಟ್ ಈವನ್ ಈ ಸ್ಟೋರಿ ಆ್ಯನ್ ಫ್ರ್ಯಾಂಕ್ ಥರನೇ ನಂದು ಎಂಡ್ ಆಗ್ಬೋದು ಅಂತ ದೇರ್ ಸ್ಟಾರ್ಟ್ ರೈಟಿಂಗ್ ದ ಲೆಟರ್ಸ್. ಆ್ಯಂಡ್ ಮಿಸ್ಟರ್ ಫ್ರ್ಯಾಂಕ್ ಆರ್ ಓಟೋ ಫ್ರ್ಯಾಂಕ್ಗೆ ತುಂಬ ಗಿಫ್ಟ್ಸ್ ಬರೋಕ್ಕೆ ಶುರುವಾಗುತ್ತೆ. ಡಾಲ್ಸ್ ಬರುತ್ತೆ, ಡೆಲಿಕೇಟ್ ಸಾಫ್ಟ್ ಟಾಯ್ಸ್, ಆ್ಯಂಡ್ ಡಚ್ ಸ್ಕಲ್ಪ್ಟರ್ಸ್ ಏನು ಮಾಡ್ತಾರೆ ಅವ್ರಿಗೆ ಅಂದರೆ ಸ್ಟ್ಯಾಚ್ಯೂ ಆಫ್ ಆ್ಯನ್ ಅದನ್ನ ಪ್ರೆಸೆಂಟ್ ಮಾಡ್ತಾರೆ. ಆ್ಯಂಡ್ ಆನ್ ಬರ್ಡೇಸ್ ಆಫ್ ಆ್ಯನ್ ಮತ್ತು ಮಾರ್ಗರೆಟ್ ಬರ್ಡೇ ದಿನ ಅವ್ರಿಗೆ ಫ್ಲವರ್ಸ್ ಬರ್ತಿರುತ್ತೆ ಅನಾಮಿಯಸ್ಲಿ, ಅಂದರೆ ಹೆಸರಿಲ್ಲದೆ ಇರೋದು. ದೇ ವೋಂಟ್ಸ್ ರೈಟ್ ದ ನೇಮ್, ದಟ್ ವಿ ಕಾಲ್ ಇಟ್ ಆಸ್ ಅನಾಮಿಯಸ್ಲಿ. ನಮ್ಮ ಐಡೆಂಟಿಟಿನ ನಾವು ಹೇಳ್ಕೊಳ್ದೇ ಇದ್ದರೆ ಅದನ್ನ ಅನಾಮಿಯಸ್ಲಿ ಅಂತ ಹೇಳ್ತೀವಿ. So many letters poured in that Otto Frank was forced to retire from business. The care of his daughter's diary had become his passion, his mission in life. All relatives were devoted to humanitarian causes which he felt he would have been approved by Anne. All letters were answered by him personally. Every day new ones sadly reminded him of losses he had suffered, but he felt that there was the truth and consolation in what the headmistress of one of England's largest schools wrote to him. It must be a source of deep joy to you in all your sorrow to know that Anne's brief life is, in the deepest sense, only just the beginning. He started to get ತುಂಬ ಲೆಟರ್ಸ್ ಬರೋಕ್ಕೆ ಶುರು ಆಗುತ್ತೆ, ಅದನ್ನ ಆನ್ಸರ್ಸ್ ಅವರೇ ಮಾಡ್ತಿರ್ತಾರೆ. ಸೊ ಹೀ ಗೆಟ್ ಹಿಮ್ಸೆಲ್ಫ್ ರಿಟೈರ್ಮೆಂಟ್. ಅಷ್ಟೊಂದು ಲೆಟರ್ ಬರೋದ್ರಿಂದ ಏನಾಗುತ್ತೆ, ಅವರು ರಿಟೈರ್ಮೆಂಟ್ ತೊಗೊಂಡು ಆ ಪ್ರತಿಯೊಂದು ಲೆಟರ್ಗೂ ಅವರು ರಿಪ್ಲೈ ಮಾಡ್ತಿರ್ತಾರೆ. ಅವ್ರಿಗೆ ಅಷ್ಟೇ ದುಃಖ ಇರುತ್ತೆ. ಎವ್ರಿ ಡೇ ಈಚ್ ಲೆಟರ್ ಅವ್ರಿಗೆ ರಿಮೈಂಡ್ ಮಾಡ್ತಿರುತ್ತೆ ಅಬೌಟ್ ಹಿಸ್ ಲಾಸ್ ಇನ್ ಹಿಸ್ ಲೈಫ್, ಅಬೌಟ್ ಹಿಸ್ ವೈಫ್ ಆರ್ ಹಿಸ್ ಡಾಟರ್ಸ್ ಲೈಫ್. ಏನೋ ಕಳ್ಕೊಂಡಿರೋದನ್ನ ಅವ್ರಿಗೆ ಪ್ರತಿದಿನ ರಿಮೈಂಡ್ ಆಗ್ತಾ ಹೋಗುತ್ತೆ ಬೈ ರೀಡಿಂಗ್ ದೋ ಲೆಟರ್ಸ್, ಈವನ್ ಇನ್ ದ ಪೇನ್. ಆದ್ದರಿಂದ ಏನಾಗುತ್ತೆ, he had to give the time for all the letters, so he gets retirement, forced to retire from the business. Daughter's diary had to become his passion and mission in life. ಪ್ಯಾಷನ್ ಅಂದರೆ ಆ ಡೈರಿನ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ರೀಚ್ ಆಗಬೇಕು ಅನ್ನೋದೊಂದೇ ಅವ್ರದ್ದು ಮಿಷನ್ ಆಗಿರುತ್ತೆ. ಇಂಗ್ಲೆಂಡಲ್ಲಿರೋ ಒಂದು ಸ್ಕೂಲ್ ಹೆಡ್ಮಿಸ್ಟ್ರೆಸ್ ಅಥವಾ HM ಒಂದು ಲೆಟರ್ ಬರೀತಾರೆ. ಆ ಲೆಟರ್ ಏನಿರುತ್ತೆ ಅಂದರೆ, ಬುಕ್ ಹ್ಯಾಸ್ ಬಿಕಮ್ ಹ್ಯೂಜ್ ಹಿಟ್. ಬುಕ್ ಏನೋ ಹಿಟ್ಟಾಗಿದೆ, ಅದು ನಿಮ್ಗೆ ಜಾಯ್. ಇನ್ ಯೋರ್ ಸಾರೋ, ನಿಮ್ಮ ಪೇನಲ್ಲಿ ಕೂಡ ಆ ಬುಕ್ ಹಿಟ್ಟಾಗಿರೋದ್ರಿಂದ ನಿಮಗೆ ಜಾಯ್ ಅದು. ಸೊ ಇಟ್ ಈಸ್ ಜಸ್ಟ್ ಅ ಬಿಗಿನಿಂಗ್. ಸೊ ಆ್ಯನ್ ಹ್ಯಾಸ್ ಡೈಡ್, ಬಟ್ ಇಟ್ ಈಸ್ ಅ ಬಿಗಿನಿಂಗ್ ಟು ದ ಮೆನಿ ಆಫ್ ದ ಪೀಪಲ್ ಹೂ ಆರ್ ಸಫರಿಂಗ್. ಯಾರ್ಯಾರು ಸಫರ್ ಮಾಡ್ತಿದ್ದಾರೋ ಈ ಬುಕ್ ಒಂದು ಬಿಗಿನಿಂಗ್ ಥರ ಅಂತ ಹೇಳಿ ಲೆಟರ್ ಬರೆದಿರ್ತಾರೆ. ದ ಮೋಸ್ಟ್ ರಿಮಾರ್ಕಬಲ್ ರೆಸ್ಪಾನ್ಸ್ ಕೇಮ್ ಫ್ರಮ್ ಜರ್ಮನಿ ವೆನ್ ದ ಬುಕ್ ಫಸ್ಟ್ ಪ್ರಿಂಟಿಂಗ್ 4,500 copies came out in Germany in 1950. Many booksellers were afraid to put it in their windows. ಜರ್ಮನಲ್ಲಿ ಬರೀ 4,500 ಕಾಪೀಸ್ ಬರುತ್ತೆ, ಬಟ್ ಈ ಬುಕ್ ಇದೆ ಅಂತ ಬುಕ್ ಸೆಲ್ಲರ್ಸ್ ಕೂಡ ಅದನ್ನ ಹ್ಯಾಂಗ್ ಮಾಡ್ತಿರಲ್ಲ. ಬುಕ್ಸ್ನ ಆ್ಯಕ್ಚುಲಿ ಶೋಕೇಸ್ ಮಾಡ್ತವೆ, ಆ ಶೋಕೇಸ್ ಮಾಡ್ತಿರಲಿಲ್ಲ. ಯಾಕೆ ಅಂದರೆ ಅವ್ರಿಗೇನಾದ್ರು ಪ್ರಾಬ್ಲಮ್ ಆಗ್ಬೋದು ಅಂತ ಅವ್ರಿಗೆ ಭಯ ಇರುತ್ತೆ ಬುಕ್ ಸೆಲ್ಲರ್ಗೆ, ಬುಕ್ ಮಾರೋರಿಗೆ. ಮಾಸ್ ಅಪೀಲ್. ವೆನ್ ದ ಪ್ಲೇ ಓಪನ್ ಇನ್ 7 German cities simultaneously, no one knew how the audience would react.
The drama progressed through 8 brief scenes. No Nazis were seen on the stage, but their ominous presence made itself felt every minute. Finally, at the end, Nazi jackboots were heard storming upstairs to raid the hiding place. At the close of the epilogue, only Anne's father was on the stage. A lonely old man. Quietly, he told how he received the news that his wife and daughters had died. Picking up Anne's slim diary, he returned back to the pages to find a certain passage, and he found it. A young, confident voice was heard saying, "In spite of everything, I still believe that people are really good at heart." ಸೊ ಜರ್ಮನಿಲಿ ಏನಾಗುತ್ತೆ, ಆ ಡ್ರಾಮಾ ಪ್ಲೇ ಮಾಡೋಕ್ಕೆ ಶುರು ಮಾಡ್ತಾರೆ. ಎಲ್ಲ ಕಡೆ ಆ್ಯನ್ ಫ್ರ್ಯಾಂಕ್ ಡೈರಿ ಡ್ರಾಮಾ ಪ್ಲೇ ಆಗೋಕ್ಕೆ ಶುರು ಆಗುತ್ತೆ. ಅದು ಅಲ್ಲಿರೋ ಆಡಿಯನ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿರಲ್ಲ, ಬಿಕಾಸ್ ದೇ ವೇರ್ ಆಲ್ ಸ್ಕೇರ್ಡ್ ಆಫ್ ಹಿಟ್ಲರ್ ಆ್ಯಂಡ್ ನಾಜಿ ಪಾರ್ಟಿ. ಡ್ರಾಮಾದಲ್ಲಿ 8 ಬ್ರೀಫ್ ಸೀನ್ಸ್ ಇರುತ್ತೆ. ಅಷ್ಟು ಡೈರಿನ 8 ಸೀನ್ಸ್ ಆಗಿ ಕನ್ವರ್ಟ್ ಮಾಡಿರ್ತಾರೆ. ಡ್ರಾಮಾ ಪ್ಲೇ ಆಗಬೇಕಾದ್ರೆ ಯಾವ ನಾಜೀಸು ಬಂದಿರಲ್ಲ. ಆದರೆ ಎಂಡ್ ಆಫ್ ಡ್ರಾಮಾ ದೆರ್ ವಾಸ್ ಓನ್ಲಿ ಒನ್ ಪರ್ಸನ್, ದಟ್ ವಾಸ್ ಆ್ಯನ್ಸ್ ಫಾದರ್. ಯಾಕೆ ಅಂದರೆ ಇನ್ನೇನು ಡ್ರಾಮಾ ಮುಗಿಬೇಕಾದ್ರೆ ನಾಜಿ ಪೊಲೀಸ್ಮ್ಯಾನ್ ಸ್ಟಾರ್ಟ್ ಕಮ್ಮಿಂಗ್ ಟು ದ ಅಪ್ಸ್ಟೇರ್ಸ್. ಜಾಕ್ ಬೂಟ್ಸ್ ಅಂದರೆ ನಥಿಂಗ್ ಬಟ್ ಅ ಟೈಪ್ ಆಫ್ ಸ್ಲಿಪ್ಪರ್. ಸೌಂಡ್ ಬರುತ್ತೆ. ಯೂಶಲಿ ಸ್ಲಿಪ್ಪರ್ ಒಂದು ಬೂಟ್ಸಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಸೌಂಡ್ ಬರುತ್ತೆ. ಆ ಸೌಂಡ್ ಕೇಳಿಸಿದ ತಕ್ಷಣ ಪೀಪಲ್ ಎಲ್ಲ ಓಡೋಗ್ತಾರೆ, ಎಕ್ಸೆಪ್ಟ್ ಆ್ಯನ್ಸ್ ಫಾದರ್. ಎಪಿಲಾಗ್ ಇಸ್ ನಥಿಂಗ್ ಬಟ್ ಲಾಸ್ಟ್ ಸೀನ್ಗೆ ವಿ ಕಾಲ್ ಇಟ್ ಆಸ್ ಎಪಿಲಾಗ್. ವೆನ್ ಹೀ ಸೆಟ್ ದೆಮ್ ಕ್ವೈಟ್ಲಿ ಈ ಟೋಲ್ಡ್, ಹೇಗೆ ಅವನಿಗೆ ಆ್ಯನ್ ಬಗ್ಗೆ ಗೊತ್ತಾಯಿತು, ಆ್ಯನ್ ಡೈರಿ ಬಗ್ಗೆ ಸಿಕ್ತು, ಎವ್ರಿಥಿಂಗ್ ಹೀ ಸೆಟ್ ಟು ದ ನಾಜಿ. ಆ್ಯಂಡ್ ಕೆಲವೊಂದು ಪೇಜ್ ಅವನಿಗೆ ಸಿಗಲ್ಲ. ಸಿಗದಿರ್ಬೇಕಾದ್ರೆ ಹುಡುಕ್ತಾರೆ. ಹುಡುಕಿದಾಗ ವೆನ್ ಈ ಗಾಟ್ ಸಿಗದಿರೋ ಪೇಜ್ ಸಿಕ್ಕಿದಾಗ ಅವನಿಗೆ ಒಂದು ವಾಯ್ಸ್ ಕೇಳಿಸುತ್ತೆ, ದ ಇನ್ನರ್ ವಾಯ್ಸ್ ಆರ್ ದ ವಾಯ್ಸ್ ಇನ್ ಹಿಸ್ ಮೈಂಡ್. ಇನ್ ಸ್ಪೈಟ್ ಆಫ್ ಎವ್ರಿಥಿಂಗ್ ಐ ಸ್ಟಿಲ್ ಬಿಲೀವ್ ದಟ್ ಪೀಪಲ್ ಆರ್ ರಿಯಲಿ ಗುಡ್ ಅಟ್ ಹಾರ್ಟ್. ಈ ವಾಯ್ಸ್ ಯಾರ್ದು ಅಂದರೆ ಆ್ಯನ್ದು. ಏನಿದ್ರ ಮೀನಿಂಗ್ ಅಂದರೆ, ಏನೇ ಪ್ರಾಬ್ಲಮ್, ಇನ್ಸ್ಪೈಟ್ ಆಫ್ ಎವ್ರಿಥಿಂಗ್ ಏನೇನೋ ಆಗೋಗಿದೆ, ಬಟ್ ಐ ಸ್ಟಿಲ್ ಬಿಲೀವ್, ಆ್ಯಂಡ್ ಸ್ಟಿಲ್ ಬಿಲೀವ್, ಅವಳಿಗಿನ್ನೂ ಹೋಪ್ಸ್ ಇದೆ. ಏನದು? ಪೀಪಲ್ ಆರ್ ಗುಡ್ ಅಟ್ ಹಾರ್ಟ್. ಇಷ್ಟೊಂದು ಕ್ರಿಯಾಲಿಟಿ ಮಧ್ಯೆನೂ ಶಿ ಹ್ಯಾಸ್ ಅ ಹೋಪ್ ದಟ್ ಪೀಪಲ್ ಹ್ಯಾವ್ ಗುಡ್ ಹಾರ್ಟ್. ಮನುಷ್ಯರಿಗೆ ಸ್ವಲ್ಪ ಗುಡ್ ಹಾರ್ಟ್ ಇದೆ ಅಂತ ಶಿ ವಿಲ್ ಬಿ ಥಿಂಕಿಂಗ್, ಆರ್ ಶಿ ಹ್ಯಾಸ್ ಅ ಹೋಪ್. Packed audiences received Anne Frank's tragedy in silence, heavy with remorse. In Dusseldorf, people did not even go out during the interval. They sat in their seats as if afraid of the lights outside, ashamed to face each other. Someone reported. The Dusseldorf producer Kuno Eppel explained, Anne Frank has succeeded because it enables the audience to come to grips with history personally and without denunciation. We watch it as indictment, in most of humble, pitiful terms, unanimity to fellow men. No one accuses us as Germans, we accuse ourselves. So there is a movie played, ಡಸಲ್ಡಾಫ್ ಅನ್ನೋ ಪ್ಲೇಸ್ ಪೀಪಲ್ ಆ ಮೂವಿ ಅಥವಾ ಪ್ಲೇನ ನೋಡೋಕ್ಕೆ ಹೋಗಿರ್ತಾರೆ. ಆ ಡಸಲ್ಡಾಫ್ ಪ್ರೊಡ್ಯೂಸರು ಕುನೋ ಎಪಲ್ ಅವ್ರು ಹೇಳಿದ್ದಾರೆ, ಈ ಮೂವಿ ಇಟ್ಟಾಗಕ್ಕೆ ಕಾರಣ ಏನು ಅಂದರೆ ಅದು ಹಿಸ್ಟ್ರಿ ಒಂದೇ ಅಲ್ಲ, ಬಟ್ ಇಟ್ ಟೀಚ್ಡ್ ಸಮಥಿಂಗ್. ಎವ್ರಿ ಒನ್ ಕ್ಯಾನ್ ರಿಲೇಟ್. ಅಲ್ಲಿರೋ ಪ್ರತಿಯೊಬ್ಬ ಜರ್ಮನ್ ಅಥವಾ ಜೂಯಿಷ್ ಕ್ಯಾನ್ ರಿಲೇಟ್ ದ ಮೂವಿ. ಆದ್ದರಿಂದ ಈ ಮೂವಿ ಸಕ್ಸಸ್ಫುಲ್ ಆಗಿದೆ. ಆ್ಯಂಡ್ ಡಫಲ್ಡೋರ್ ಪೀಪಲ್ ಆಚೆ ಹೋಗ್ತಿರ್ಲಿಲ್ಲ. ಅಲ್ಲಿ ಮೂವಿ ನೋಡೋಕ್ಕೆ ಬಂದಿರೋರು ಆಚೆ ಹೋಗಿರಲಿಲ್ಲ ಇಂಟರ್ವಲ್ ಟೈಮಲ್ಲಿ ಕೂಡ. ವಿ ಆಲ್ ನೋ ದಟ್ ಮೂವಿಗೆ ಹೋದಾಗ ಇಂಟರ್ವಲ್ ಟೈಮಲ್ಲಿ ಲೈಟ್ ಹಾಕ್ತಾರೆ. ಆದ್ದರಿಂದ ಅಲ್ಲಿ ಜರ್ಮನಿ ಪೀಪಲ್ ಹೋಗಿ ಕೂತ್ಕೊಂಡು ನೋಡ್ತಿರೋರು, ಆಚೆ ಹೋಗಲ್ಲ. ಯಾಕೆ ಅಂದರೆ ಅವ್ರಿಗೆ ಅವಮಾನ ಅನಿಸುತ್ತೆ ಅವ್ರವ್ರನ್ನೇ ನೋಡ್ಕೊಳ್ಳೋಕ್ಕೆ, ಬಿಕಾಸ್ ದೇ ಆರ್ ಜರ್ಮನ್ಸ್. ಆ್ಯಂಡ್ ದ ಲೈಫ್ ಸಿಚುಯೇಷನ್ ಅಥವಾ ಯಾವುದೇ ಜೂಯಿಸ್ ಲೈಫ್ ತುಂಬ ಇನ್ಹ್ಯೂಮನ್ ಆಗೋಕ್ಕೆ ಕಾರಣ ಅಥವಾ ಮಾನವೀಯತೆ ಇಲ್ಲದೇ ಇರೋ ಕಾರಣ ಏನು ಅಂದರೆ ಈ ಜರ್ಮನ್ ಅವ್ರದ್ದು ಆ್ಯಟಿಟ್ಯೂಡ್. ಸೊ ದೇ ಸೆಡ್, ನೋ ಒನ್ ಅಕ್ಯೂಸಸ್ ಅಸ್ ಜರ್ಮನ್ಸ್, ವಿ ಅಕ್ಯೂಸ್ ಅವರ್ಸೆಲ್ಸ್. ಬೇರೆಯವ್ರು ನಮ್ಮನ್ನ ಅಕ್ಯೂಸ್ ಮಾಡೋ ನೆಸೆಸಿಟಿ ಇಲ್ಲ. ಪ್ರೊಡ್ಯೂಸರ್ ಹೇಳಿರೋದು ಬೇರೆಯವ್ರು ನನ್ನ ಅವಮಾನ ಮಾಡೋಂಗಿಲ್ಲ ಜರ್ಮನ್ ಅಂತ, ನಮ್ಗೆ ನಾವೇ
ಅವಮಾನ ಮಾಡ್ಕೋತೀವಿ ಬಿಕಾಸ್ ವಿ ಆರ್ ಸೋ ಬ್ಯಾಡ್ ಅಂತ ಪ್ರೊಡ್ಯೂಸರ್ ಕುನೋ ಎಪಲ್ ಹೇಳಿದ್ದಾರೆ. For years, Germany's post-war administration toiled to make people feel senseless criminal nature of Nazi regime. On the whole, they failed. The diary of Anne Frank succeeded. Leading actors received dozens of letters. I was a good Nazi, a typical letter read, but I never knew what it meant until the other night. German school children sent Otto Frank letters signed by entire classes, telling him that Anne's diary had opened their eyes to viciousness of racial persecution. In West Berlin, Anne Frank home was open, devoted to social work for young people. The people of Berlin had chosen a name to symbolize the spirit of racial and social tolerance. Elsewhere in Germany, an organization was set up named after her to combat remaining vestiges of anti-Semitism. In Vienna, money was collected for Anne Frank's forest to be planted in Israel. ಮೂವಿ ಟೆಲಿಕಾಸ್ಟ್ ಆದಮೇಲೆ ಆ್ಯನ್ ಫ್ರ್ಯಾಂಕ್ ವಾಸ್ ಪಾಪ್ಯುಲರ್ ಆಲ್ ಓವರ್ ದ ವರ್ಲ್ಡಲ್ಲಿರೋರಿಗೆಲ್ಲ ಗೊತ್ತಾಗುತ್ತೆ ಯಾರಿದು ಆ್ಯನ್ ಫ್ರ್ಯಾಂಕ್ ಅಂತ. ಸೊ ಲೆಟರ್ಸ್ ಸಿಗುತ್ತೆ, ನಾಟ್ ಓನ್ಲಿ ಹರ್ ಫಾದರ್, ಒಟೋ ಫ್ರ್ಯಾಂಕ್ಗೆ ಮಾತ್ರ ಲೆಟರ್ಸ್ ಬರಲಿಲ್ಲ, ಈವನ್ ಆ ಮೂವಿಲಿ ಪ್ಲೇ ಮಾಡಿರ್ತಾರಲ್ಲ ಆ್ಯಕ್ಟರ್ಸು, ಆ ಆ್ಯಕ್ಟರ್ಸ್ ಕೂಡ ಲೆಟರ್ಸ್ ಬರೋಕ್ಕೆ ಶುರುವಾಗತ್ತೆ. ಆಮೇಲೆ ಒಂದು ಸ್ಕೂಲ್ ಇರುತ್ತೆ, ಜರ್ಮನ್ ಸ್ಕೂಲ್, ಅಲ್ಲಿ ಸ್ಕೂಲಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಒಂದು ಲೆಟರ್ ರೈಟ್ ಮಾಡಿ ಇಡೀ ಕ್ಲಾಸಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಸೈನ್ ಮಾಡಿ ಒಟೋ ಫ್ರ್ಯಾಂಕ್ಗೆ ಕಳಿಸ್ತಾರೆ. ಏನಂತ ಇರುತ್ತೆ ಆ ಲೆಟರಲ್ಲಿ ಅಂದರೆ, ಇಷ್ಟೊಂದು ವೈಲೆನ್ಸ್ ಇದೆ, ರೇಷಿಯಲ್ ಪರ್ಸಿಕ್ಯೂಷನ್, ರೇಷಿಯಲ್ ಅಂದರೆ ಅಲ್ಲಿ ಜಗಳ ಆಗಿದ್ದು ಟೂ ಟ್ರೈಬ್ಸ್ ಮಧ್ಯೆ, ಜರ್ಮನ್ಸ್ ಮತ್ತು ಜೂಯಸ್. ಸೊ ಇಷ್ಟೊಂದು ವೈಲೆನ್ಸ್ ಇರೋದನ್ನ ನಮಗೆ ತೋರಿಸಿದ್ದೀರಾ, ನಮ್ಗೆ ಗೊತ್ತಾಗಿದೆ ಇಷ್ಟೊಂದು ವೈಲೆನ್ಸ್ ಇದೆ. ಹೇಗೆ ನಮ್ಮ ಇಂಡಿಯಾದಲ್ಲಿ ದೇರ್ ವಾಸ್ ಅ ವೈಲೆನ್ಸ್ ಲೈಕ್ ಬಿಟ್ವೀನ್ ದ ರೇಸಿಸಮ್, ಲೈಕ್ ಬ್ರಾಹ್ಮಿನ್ಸ್ ಆ್ಯಂಡ್ ಶೂದ್ರಾಸ್ಗೆ ಹೇಗೆ ರೈವಲ್ರಿ ಇತ್ತು, ಅದೇ ಥರ ಅಲ್ಲಿ ಕೂಡ ಜರ್ಮನ್ಸ್ ಮತ್ತು ಜೂಯಸ್ಗೆ ರೈವಲ್ರಿ ಇರುತ್ತೆ. ಈ ವೈಲೆನ್ಸ್ನ ನಮಗೆ ಈ ಡೈರಿ ಮೂಲಕ ಅಥವಾ ಮೂವಿ ಮೂಲಕ ಬಂದಿರೋದ್ರಿಂದ ವಿ ಅಂಡರ್ಸ್ಟುಡ್ ವಾಟ್ ಈಸ್ ಅಬೌಟ್ ದ ಪೇನ್ ಆರ್ ಅ ವೈಲೆನ್ಸ್ ಅಂತ ಲೆಟರ್ ಬರೀತಾರೆ. ವೆಸ್ಟ್ ಬರ್ಲಿನ್, ಒಂದು ಪ್ಲೇಸ್ ವೆಸ್ಟ್ ಬರ್ಲಿನಲ್ಲಿ ಆ್ಯನ್ ಫ್ರ್ಯಾಂಕ್ ಅಂತ ಓಪನ್ ಆಗುತ್ತೆ. ಏನಕ್ಕೆ ಇದನ್ನ ಓಪನ್ ಮಾಡಿದ್ರು ಅಂದರೆ, ವೈ ಡಿಡ್ ದೆ ಓಪನ್ ಅಂತ ಹೇಳಿದ್ರೆ, ಫಾರ್ ಅ ಸೋಷಿಯಲ್ ವರ್ಕ್, ಒಂದು ಒಳ್ಳೆ ಕಾಸ್ಗೆ, ಸಮಾಜ ಸೇವೆ ಅಂತೀವಲ್ಲ ಆ ಕಾರಣಕ್ಕಾಗಿ ದೇ ಓಪನ್ ದ ಆ್ಯನಿ ಫ್ರ್ಯಾಂಕ್ ಹೋಮ್. And also, people of Berlin chosen her name to symbolize the spirit of racial and social tolerance. Symbolize means when you see the symbol called plus mark, we think it is a doctor ಅಲ್ವಾ. ಅದೇ ಥರ ಆ್ಯನ್ ಫ್ರ್ಯಾಂಕ್ ನೇಮ್ ಎಲ್ಲೇ ಕಾಣಿಸಿದ್ರು, ಆ್ಯನಿಲಿಯಸ್ ಮೇರಿ ಅವ್ರ ನೇಮ್, ದ ಫುಲ್ ನೇಮ್, ಆ ನೇಮ್ ಎಲ್ಲೇ ಕಾಣಿಸಿದ್ರು ನಾವೇನು ಅನ್ಕೋಬೇಕು, ಇಟ್ ಈಸ್ ಫಾರ್ ಸ್ಪಿರಿಟ್ ಆಫ್ ರೇಷಿಯಲ್ ಆ್ಯಂಡ್ ಸೋಷಿಯಲ್ ಟಾಲರೆನ್ಸ್. ಅಷ್ಟೊಂದು ರೇಷಿಯಲ್ ಅಂದರೆ ಭೇದ ಭಾವ ಬೇಸ್ಡ್ ಆನ್ ದರ್ ಕ್ಯಾಸ್ಟ್ ಆರ್ ಕಲರ್ ಆರ್ ವಾಟ್ ಎವರ್, ಆ್ಯಂಡ್ ಸೋಷಿಯಲ್ ಟಾಲರೆನ್ಸ್ ಟಾಲರೇಟ್ ಮಾಡಿರೋ ಸಿಂಬಲ್ ಆ್ಯನ್ ಫ್ರ್ಯಾಂಕ್. ಆಲ್ಸೋ ಇನ್ ಪ್ಲೇಸ್ ಕಾಲ್ಡ್ ವಿಯಾನಾ ದೇ ಕಲೆಕ್ಟೆಡ್ ಮನಿ ಫಾರ್ ಆ್ಯನ್ ಫ್ರ್ಯಾಂಕ್ ಫಾರೆಸ್ಟ್. ಇಸ್ರೇಲಲ್ಲಿ ಒಂದು ಫಾರೆಸ್ಟ್ ಮಾಡಬೇಕಂತ ಇರ್ತಾರೆ, ಟು ಪ್ಲ್ಯಾಂಟ್ ದ ಟ್ರೀಸ್. ಆ ಫಾರೆಸ್ಟ್ಗೆ ಏನಂತ ಕರೀತಾರೆ ಅಂದರೆ ಆ್ಯನ್ ಫ್ರ್ಯಾಂಕ್ ಫಾರೆಸ್ಟ್. ಸೊ ದೇ ಕಲೆಕ್ಟೆಡ್ ದ ಮನಿ ಕಲೆಕ್ಟ್ ಮಾಡ್ಕೋತಾರೆ. ಇನ್ ಮಾರ್ಚ್ 1957, Hamburg students suggested that flowers should be laid on the mass graves of Bergen-Belsen, where Anne Frank had found her last resting place. More than 2,000 young people eagerly answered his appeal. Hundreds of pedaled on bikes 120 kilometers in lashing rain. Standing in front of one of the mass graves, a 17-year-old school girl expressed what all felt. Anne Frank was younger than we are when her life was horribly ended. She had to die because others had
decided to destroy our race. Never again among our people must such a diseased and inhuman hatred arise. 1957 ಒಬ್ಬ ಸ್ಟೂಡೆಂಟ್ ಏನು ಹೇಳ್ತಾನೆ ಅಂದರೆ ವಿ ಶುಡ್ ಗಿವ್ ಫ್ಲವರ್ಸ್ನ ಆ ಮಾಸ್ ಗ್ರೇವ್ ಮೇಲೆ ಆಫರ್ ಮಾಡಬೇಕು ಅಂತ ಸ್ಟೇಟ್ಮೆಂಟ್ ಹೇಳ್ತಾನೆ. ಆ ಸ್ಟೇಟ್ಮೆಂಟ್ ಹೇಳಿದ್ಕೆ 2000 ಪೀಪಲ್ ಎಸ್ ವಿ ಹ್ಯಾವ್ ಟು ಡೂ ಅಂತ ಸಪೋರ್ಟ್ ಮಾಡಿಕೊಂಡು ಅವ್ರ ಬೈಕ್ ಅಥವಾ ಸೈಕಲ್ ಪೆಡಲ್ ಮಾಡಿಕೊಂಡು ರೀಚ್ ಆಗ್ತಾರೆ ಇನ್ ದಟ್ ಟ್ರೈನ್. ವೆನ್ ದೇ ಆಫರ್ಡ್ ದ ರೇನ್ even in the rain they offered the flowers. ಮುಂದೆ ನಿಂತಿರೋ ಒಂದು ಹುಡುಗಿ ಹೇಳ್ತಾಳೆ ಅಬೌಟ್ ಏಜ್ ಆಫ್ 17 years. ಶಿ ವಾಸ್ ಯಂಗರ್ ದೆನ್ ಆ್ಯನ್ ಫ್ರ್ಯಾಂಕ್, ನಮಗಿಂತ ಯಂಗ್ ಆಗಿದ್ರು, ಬಟ್ ಅವ್ರ ಲೈಫ್ ತುಂಬ ಹಾರಿಬಲ್ ಆಗಿ ಎಂಡ್ ಆಗಿದೆ. ಶಿ ಹ್ಯಾಡ್ ಟು ಡೈ, ಅವ್ರು ಸತ್ರು. ಯಾಕೆ ಅಂದರೆ ಬೇರೆಯವರೆಲ್ಲ ಡಿಸೈಡ್ ಮಾಡಿದರು ಟು ಡೆಸ್ಟ್ರಾಯ್ ಅವರ್ ರೇಸ್ ಆರ್ ಟು ಡೆಸ್ಟ್ರಾಯ್ ಅವರ್ ಕ್ಯಾಸ್ಟ್ ಆರ್ ಜಾತಿ, ವಾಟ್ ಎವರ್ ವಿ ಕಾಲ್. ಅವ್ರು ಆ ಜಾತಿನ ಡೆಸ್ಟ್ರಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಕ್ಕೆ ಅವಳದು ಸಾವಾಯಿತು ಅಂತ ಹೇಳ್ತಾರೆ. ಶಿ ಡೈಡ್ ಬಿಕಾಸ್ ಅದರ್ಸ್ ಹ್ಯಾಡ್ ಡಿಸೈಡೆಡ್ ಟು ಡೆಸ್ಟ್ರಾಯ್ ಹರ್ ರೇಸ್. ಈ ಥರ ಸಿಚುಯೇಷನ್ ಮತ್ತೆ ಯಾರಿಗೂ ಬರದೇ ಇರಲಿ, ಈ ಥರ ಹೇಟ್ರೆಡ್ನೆಸ್ ಯಾರಿಗೂ ಬರಬಾರ್ದು ಅಂತ ದ ಗರ್ಲ್ ವಿಲ್ ಎಕ್ಸ್ಪ್ರೆಸ್ ಹರ್ ಫೀಲಿಂಗ್ಸ್. Anne's brief life is indeed only a beginning. She carries the message of courage and tolerance all over the world. She lives even after death. If she had not written the book, ಅವ್ರ ಬುಕ್ ಬರೆದಿರಲಿಲ್ಲ ಅಂದರೆ ಅವತ್ತಿನ ಸಿಚುಯೇಷನ್ ನಮ್ಗೆ ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಸೊ ಇಟ್ ಈಸ್ ಜಸ್ಟ್ ಅ ಬಿಗಿನಿಂಗ್ ಅಬೌಟ್ ಆಲ್ ದ ರೇಸ್ ಅಥವಾ ಟ್ರೈಬ್ ಇನ್ಫಾರ್ಮ್, ಲೈಕ್ ಇಟ್ ಈಸ್ ಜಸ್ಟ್ ಅ ಬಿಗಿನಿಂಗ್. ಸೊ with all her courage ಮತ್ತು ಟಾಲರೆನ್ಸ್ ಇದ್ದಿದ್ದಕ್ಕೆ ಶಿ ಈಸ್ ರಿಮೆಂಬರ್ಡ್ ಇವನ್ ಟುಡೇ, ಇವನ್ ಆಫ್ಟರ್ ಹರ್ ಡೆತ್. ಅವ್ರು ಸತ್ತ ಮೇಲೂ ಕೂಡ ನಾನು ನೆನೆಸ್ಕೋತಿರೋದು ಏನಕ್ಕೆ ಅವ್ರ ಕರೇಜ್ ಮತ್ತು ಟಾಲರೆನ್ಸ್. ದಿಸ್ ಕಂಪ್ಲೀಟ್ಸ್ ಯುವರ್ ಲೆಸನ್.